ನಾನ್ ಶರ್ಮಿತಾ ಶೆಟ್ಟಿ. ಮುಖ್ಯಮಂತ್ರಿ ಆದಮೇಲೆ ಬೊಮ್ಮಾಯಿ ಅವರ ಮೊದಲ ಚೊಚ್ಚಲ ಬಜೆಟ್ ಇದಾಗಿದ್ರಿಂದ ಕೊರೋನೋತ್ತರ ಬಜೆಟ್. ಹಾಗಾಗಿ ಯಾವ ತರ ಈ ಬಜೆಟ್ ಇರುತ್ತೆ, ಯಾವುದಕ್ಕೆಲ್ಲ ಭರಪೂರ ಅನುದಾನ ಸಿಗುತ್ತೆ, ಎಲೆಕ್ಷನ್ ಬಜೆಟ್ ಕೂಡ ಅಂತ ಇದು ಬಿಂಬಿತವಾಗಿದ್ರಿಂದ ಹೊಸ ಯೋಜನೆಗಳು ಘೋಷಣೆಯಾಗುತ್ತಾ, ಹೀಗೆ ಹಲವಾರು ನಿರೀಕ್ಷೆಗಳು ಇವತ್ತಿನ ರಾಜ್ಯ ಬಜೆಟ್ ಮೇಲಿತ್ತು. ಅಲ್ಲಿಗೆ ತೆರಿಗೆ ಭಾರವಿಲ್ಲ, ಅತಿಯಾದ ಜನಪ್ರಿಯ ಬಜೆಟ್ ಅನ್ನು ಕೂಡ ಮಂಡಿಸಿಲ್ಲ ಅಂತ ಈಗ ವಿಶ್ಲೇಷಣೆಗಳು ಆಗ್ತಾ ಇರೋದು. ಸಮತೋಲನವಾಗಿ ಅಂದರೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವಂತ ಸರ್ಕಸ್ ಅನ್ನ ಬಜೆಟ್ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ. ಚೊಚ್ಚಲ ಬಜೆಟ್ ಅಲ್ಲಿ ಬೊಮ್ಮಾಯಿ ಡಿಫೆನ್ಸ್ ಬ್ಯಾಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಈಗ ಹೆಂಗಾಗಬೇಕು ಅಂತಂದ್ರೆ ಈ ಬಜೆಟ್ ಇನ್ ಫ್ಯೂಚರ್ ಕೂಡ ಹೆಲ್ಪ್ ಆಗಬೇಕು ಅಂದ್ರೆ ದೂರದೃಷ್ಟಿಯುಳ್ಳ ಬಜೆಟ್ ಜೊತೆಗೆ ಡಿಫೆನ್ಸಿವ್ ಆಗಿ ಇನ್ನು ಮೋದಿ ಅವರಿಗೆ ಮೆಚ್ಚುಗೆ ಆಗಬೇಕು, ಸಂಘ ಪರಿವಾರವು ಬಹುಪರಾಕ್ ಹೇಳಬೇಕು, ಇನ್ನು ಆಯಾ ಕ್ಷೇತ್ರದ ಶಾಸಕರುಗಳಿಗೆ ಸಮಾಧಾನ ಆಗಬೇಕು, ನಮ್ಮ ಕ್ಷೇತ್ರಕ್ಕೂ ಒಂದು ಅಭಿವೃದ್ಧಿ ಯೋಜನೆಗೆ ಒಂದಿಷ್ಟು ಹಣ ಸಿಗುತ್ತಪ್ಪ ಅಂತ ಹೇಳಿ ಜಾಣತನದಿಂದ ಹಾಗಾದ್ರೆ ಬೊಮ್ಮಾಯಿ ಅವರು ಬಜೆಟ್ ಮಂಡನೆ ಮಾಡಿದ್ದಾರಾ? ಸೊ ಬೇರೆ ಬೇರೆ ಆಂಗಲ್ಗಳಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ಸಂಪೂರ್ಣ ವಿಶ್ಲೇಷಣೆಯನ್ನ ನ್ಯೂಸ್ 18 ಕನ್ನಡದಲ್ಲಿ ಮುಂದೆ ನಾವು ಇಡ್ತಾ ಹೋಗ್ತೀವಿ. ಈಗ ಅಫ್ಕೋರ್ಸ್ ಎಲ್ಲಾ ಪಕ್ಷಗಳು ಕಾನ್ಸಂಟ್ರೇಟ್ ಮಾಡ್ತಿರೋದು ಮುಂದಿನ ವರ್ಷವೇ ಬರ್ತಾ ಇರುವಂತ ಎಲೆಕ್ಷನ್ ಮೇಲೆ. ಈಗ ಎಲೆಕ್ಷನ್ಗೆ ಅನುಕೂಲ ಆಗಬೇಕು, ಸಮುದಾಯಗಳಿಗೆ ಜೈ ಅನ್ಬೇಕು, ಅನುದಾನ ಹಂಚಿಕೆ ಆಗಬೇಕು, ಆ ಸಂಭ್ರಮ ಕೂಡ ಇರಬೇಕಾಗುತ್ತೆ. ಸೊ ಅಲ್ಲಲ್ಲಿ ಚೆಕಪ್ ಬಹುತೇಕ ಕಡೆ ಮೇಕಪ್ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಇನ್ನು ತವರು ಜಿಲ್ಲೆಗೆ ಬಂಪರ್ ಅನ್ನ ಕೊಟ್ಟಿದ್ದಾರೆ ಬೊಮ್ಮಾಯಿ. ಯಾರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ಈಗಂತ ಒಂಥರ ಟ್ರೆಂಡ್ ಏನು ಅಂತಂದ್ರೆ ಹಣಕಾಸು ಇಲಾಖೆ ಅವ್ರ ಹತ್ರನೇ ಇರುತ್ತೆ, ಅವ್ರ ತವರಿಗೆ ಒಂದು ಭರಪೂರ ಯೋಜನೆಗಳು ಬಂಪರ್ ಕೊಡುಗೆಗಳನ್ನ ಕೊಡ್ತಾರೆ ಅಂತ ಒಂದು ನಿರೀಕ್ಷೆ ಅಲ್ಲಿನ ಜನರಿಗೆ ಸಹಜವಾಗಿ ಇದ್ದೇ ಇರುತ್ತೆ. ಈಗ ತವರು ಜಿಲ್ಲೆಗೆ ಬಂಪರ್ ಅನ್ನ ಕೊಟ್ಟಿದ್ದಾರೆ ಬೊಮ್ಮಾಯಿ. ಡಬಲ್ ಎಂಜಿನ್ ಯೋಜನೆಗಳಿಗೆ ಒತ್ತನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಎಲೆಕ್ಷನ್ ಮೇಲೂ ಕೂಡ ಈ ಬಜೆಟ್ ನಲ್ಲಿ ಕಣ್ಣನ್ನ ಇಟ್ಟಿದ್ದಾರೆ. ಇನ್ನು ಬಜೆಟ್ ಬಗ್ಗೆ ಬೇರೆ ಬೇರೆ ನಾಯಕರು ಏನ್ ಹೇಳಿದ್ದಾರೆ ನೋಡ. ಬೊಮ್ಮಾಯಿ ಅವರು ಮಂಡಿಸಿದ ಆಯವ್ಯಯ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ಒಂದು ಬಡ್ಜೆಟ್ ಇದು. ರಾಜ್ಯದ ಆರ್ಥಿಕ ಬೆಳವಣಿಗೆಗೆ ಪೂರಕವಾದಂಥ ಒಂದು ಬಡ್ಜೆಟ್ ಇದಾಗಿದೆ. ಕೃಷಿ, ನೀರಾವರಿ, ಶಿಕ್ಷಣ, ಆರೋಗ್ಯ, ಕೈಗಾರಿಕೆ, ಗ್ರಾಮೀಣಾಭಿವೃದ್ಧಿ, ವಿಶೇಷವಾಗಿ ನೇಕಾರ ಸಮುದಾಯಕ್ಕೆ ವಿಶೇಷವಾದಂಥ ಒಂದು ಅನುಕೂಲಗಳನ್ನು ಮಾಡಿದೆ. ಪ್ರಾದೇಶಿಕ ಆರ್ಥಿಕ ಸಮತೋಲನವನ್ನು, ಯಾವ ಅಸಮತೋಲನ ಇತ್ತು ಅದನ್ನು ಸಮತೋಲನ ತರೋಕ್ಕೋಸ್ಕರ ಒತ್ತು ನೀಡಲಾಗಿದೆ. ಕರೋನಾ ಆಘಾತದ ನಂತರ ರಾಜ್ಯದ ಆರ್ಥಿಕತೆಯನ್ನು ಸುಧಾರಿಸೋದಕ್ಕೆ ಪ್ರಯತ್ನಿಸಿದೆ. ಕೃಷಿಕ, ಕಾರ್ಮಿಕ, ಬಡವರ ಪರವಾದಂಥ ಬಡ್ಜೆಟ್ ಇದಾಗಿದೆ. ಹೋದ ಬಾರಿ 2,53,165 ಕೋಟಿ ಬಡ್ಜೆಟ್ ಇದ್ದರೆ ಈ ಬಾರಿ 2,65,720 ಕೋಟಿ ಒಂದು ವೆಚ್ಚ ಮಾಡುವ ಅಂದಾಜು ಮಾಡಲಾಗಿದೆ. ಬಹಳ ಒಳ್ಳೆಯ ಬಡ್ಜೆಟ್ಟು. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸಂಕಲ್ಪದಂತೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ದೃಷ್ಟಿಯಲ್ಲಿ ಕೃಷಿಗೆ ಪೂರಕವಾಗಿದ್ದು ರೈತರಿಗೆ ಹೆಚ್ಚಿನ ನೆರವನ್ನು ಒದಗಿಸುವ ಉದ್ದೇಶ ಹೊಂದಿದೆ. ರೈತರಿಗೆ ಪ್ರತಿ ಎಕರೆಗೆ 250 ರೂಪಾಯಿಯಿಂದ ಡೀಸೆಲ್ ಸಹಾಯಧನವನ್ನು ನೀಡುವ ರೈತ ಶಕ್ತಿ ಮತ್ತು ಕೊಯ್ಲೋತ್ತರ ನಿರ್ವಹಣೆ ಹಾಗೂ ರಫ್ತು ಮಾಡೋದಕ್ಕೆ ಅನುದಾನ ಒದಗಿಸಿರುವಂಥದ್ದು ಹಾಗೂ ಹೈನುಗಾರಿಕೆ ಪ್ರೋತ್ಸಾಹ ನೀಡೋದಕ್ಕೆ ರಾಜ್ಯದಲ್ಲಿ ಕ್ಷೀರ ಸಮೃದ್ಧಿ ಸಹಕಾರ ಬ್ಯಾಂಕ್ ಸ್ಥಾಪನೆ ಮಾಡಲು ಯೋಜನೆ ರೂಪಿಸಿದೆ. ರೈತರ ಆರೋಗ್ಯ ರಕ್ಷಣೆಗೆ ಯಶಸ್ವಿನಿ ಯೋಜನೆಯನ್ನು ಪರಿಷ್ಕರಿಸಿ ಕಾರ್ಯಕ್ರಮ ರೂಪಿಸಲಾಗಿದೆ. ನೀರಾವರಿಗೆ ಹೆಚ್ಚಿನ ಆದ್ಯತೆ ನೀಡಿ ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆಗಳಾದಂಥ ಎತ್ತಿನಹೊಳೆ, ಮೇಕೆದಾಟು ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ ಹಾಗೂ ತುಂಗಭದ್ರಾ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಅನುದಾನವನ್ನು ಒದಗಿಸಿರುವಂಥದ್ದು ದೀರ್ಘಕಾಲೀನವಾಗಿ ರಾಜ್ಯದ ನೀರಾವರಿ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಬೊಮ್ಮಾಯಿ ಅವರ ಸರ್ಕಾರದಿಂದ ಚೊಚ್ಚಲ ಬಜೆಟ್ನಿಂದ ಬಹಳಷ್ಟು ಅಪೇಕ್ಷೆ ಮಾಡಿತ್ತು. ಒಂದು ಸ್ಪಷ್ಟವಾಗಿ ಇವತ್ತು ಎಲ್ಲರಿಗೂ ಗೋಚರ ಆಗುವಂಥದ್ದು ಹಾಗೂ ಇಲ್ಲಿವರೆಗೆ ನಮ್ಮ ಆರ್ಥಿಕ ಸ್ಥಿತಿ ಕಳೆದ 2.5-3 ವರ್ಷದಲ್ಲಿ
ಹೇಗೆ ಕೆಡಿಸಿದ್ದಾರೆ ಅನ್ನೋದಕ್ಕೆ ಅವರ ಬಜೆಟ್ನ 427ನೇ ಪ್ಯಾರಾದಲ್ಲಿ ಅವರು ಹೇಳ್ತಿದ್ದಂತೆ 14,699 ಕೋಟಿ ರೂಪಾಯಿ ರಾಜಸ್ವ ಕೊರತೆ ಆಗಿದೆ, ಡೆಫಿಸಿಟ್. ಇದು ರಾಜ್ಯದ ಆಂತರಿಕ ಉತ್ಪನ್ನದ GSDPಯ 3.26 ರಷ್ಟಾಗ್ತೈತಿ. ಅಂದರೆ we have already violated the Fiscal Responsibility Act. ಮುಂದುವರೆದು 2022-23ರ ಕೊನೆಯೊಳಗೆ ನಮ್ಮ ಒಟ್ಟು ಹೊಣೆಗಾರಿಕೆ ಲಯಬಿಲಿಟೀಸ್ 5,18,366 ರೂಪಾಯಿ ಆಗುತ್ತೆ. ಅಂದರೆ ನಮ್ಮ GSDPಯ 27% ಆಗುತ್ತೆ. ಇದೆಲ್ಲ ನಮ್ಮದೇನು ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ಏನಿದೆ ಅದನ್ನು ಮೀರಿ ಆಗಿರ್ತಕ್ಕಂಥ ಈ ಲಯಬಿಲಿಟೀಸ್. ಅಂದರೆ ನಾವು ಆರ್ಥಿಕವಾಗಿ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಸಿಕ್ನೆಸ್. ನಾವು ನಮ್ಮ ಆರ್ಥಿಕ ಶಿಸ್ತನ್ನು ದಾಟಿ ಹೋಗ್ತಾ ಇದ್ದೇವೆ, ಅಶಿಸ್ತಿನ ಆಗರ ಆಗ್ತಾ ಇದ್ದೇವೆ ಅನ್ನೋದಕ್ಕೆ ಈ ಅಂಕಿ ಸಂಖ್ಯೆಗಳು ಇವತ್ತು ಸ್ಪಷ್ಟಗೊಳಿಸ್ತವೆ. ದುರ್ದೈವ, ಆರ್ಥಿಕ ಸುಧಾರಣೆಯನ್ನು ಮಾಡಿಕೊಳ್ಳದೆ ಹೋದರೆ ರಾಜ್ಯ ಅತ್ಯಂತ ಕೆಟ್ಟ ರಾಜ್ಯಗಳು ಆರ್ಥಿಕವಾಗಿ ಅನ್ನುವಂಥದ್ದು ಏನಿವೆ ಅವುಗಳ ಸಾಲಿನಲ್ಲಿ ಬಂದಿತ್ತು. ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯ ಮಂಡನೆ ಮಾಡಿದ್ದಾರೆ. ಇದು ಟೀಕೆಗಾಗಿ ಟೀಕೆ ಅಂತಲ್ಲ, ಇದು ಅತಿ ನೀರಸವಾದಂಥ ಒಂದು ಬಜೆಟ್. ಯಾವುದೇ ರೀತಿಯ ಭವಿಷ್ಯದ ಚಿಂತನೆ ಆಗಲಿ, ಪ್ರಗತಿ ಬಗ್ಗೆ ಮುಂದಾಲೋಚನೆ ಇಲ್ಲದೆ ಇರುವಂಥ ಒಂದು ಬಜೆಟ್. ಕಲ್ಯಾಣ ಕರ್ನಾಟಕದಲ್ಲಂತೂ ಇವತ್ತೇನು 3 ವರ್ಷದಲ್ಲಿ ಶೂನ್ಯ ಸಾಧನೆ ಆಗಿದೆ. ಇವತ್ತು ಅದಕ್ಕೆ ಬಜೆಟ್ ಘೋಷಣೆ ಮಾಡಿದ್ರು. ಇವತ್ತು ಯಾವುದೇ ರೀತಿಯಲ್ಲಿ ನಾವು ನಿರೀಕ್ಷೆ ಮಾಡಿದ್ದೇವೆ, ಎಲ್ಲರ ನಿರೀಕ್ಷೆ ಭ್ರಮ ನಿರಸನವಾಗಿದೆ. ಹೀಗಾಗಿ ಇವತ್ತು ಈ ಬಜೆಟ್ಟಿಂದ ಯಾರು ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ, ಅವರ ಒಂದು ಸಬಲೀಕರಣ ಮಾಡುವಂಥ ರೀತಿಯಲ್ಲಿ, ಅವರಿಗೆ ವಿಶ್ವಾಸ ಮೂಡಿಸುವಂಥ ರೀತಿಯಲ್ಲಿ ಯಾವುದೇ ಕಾರ್ಯಕ್ರಮಗಳು ಇವತ್ತು ಆಯವ್ಯಯದಲ್ಲಿ ಘೋಷಣೆ ಮಾಡಿಲ್ಲ ಅಂತೇಳಿ. ಕೊರೋನಾ ಸಾಂಕ್ರಾಮಿಕ ರೋಗದಿಂದ ಇಡೀ ವಿಶ್ವ ತತ್ತರಿಸಿರುವಾಗ ಅಭಿವೃದ್ಧಿಯಲ್ಲಿ ಇಡೀ ರಾಷ್ಟ್ರದಲ್ಲಿ ಮುಂಚೂಣಿಯಲ್ಲಿರುವಂತಹ ಕರ್ನಾಟಕ ರಾಜ್ಯವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸುವಂತ ಒಂದು ಬಜೆಟ್ ಅಂತೇಳಿ ಹೇಳಿ ಬಸವರಾಜ ಬೊಮ್ಮಾಯಿಯವರ ಇವತ್ತಿನ ಬಜೆಟ್ ಅನ್ನು ನಾನು ಅಭಿನಂದಿಸ್ತೇನೆ. 2,65,000 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ವಿಶೇಷವಾಗಿ ನನ್ನ ಗೃಹ ಇಲಾಖೆಗೆ 2,000 ಕೋಟಿಗಳ ವೆಚ್ಚದಲ್ಲಿ 10,000 ಮನೆಗಳನ್ನು ಕಟ್ಟಿಸಲಿಕ್ಕೆ ಈ ಬಜೆಟ್ನಲ್ಲಿ 250 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದಾರೆ. ಸರ್ವೆಲೆನ್ಸ್ ಕ್ಯಾಮೆರಾಗಳನ್ನ ಕೊಂಡ್ಕೊಳ್ಳಲಿಕ್ಕೆ ಹಣವನ್ನು ಇಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ KSRPನಲ್ಲಿ ಒಂದು ಮಹಿಳಾ ಘಟಕವನ್ನು, ಕಂಪನಿಯನ್ನ ಪ್ರಾರಂಭ ಮಾಡಲಿಕ್ಕೆ ಈ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ತುಂಬಾ ಅಗತ್ಯ ಇದೆ. ಅಗ್ನಿಶಾಮಕ ದಳ ಸಾಕಷ್ಟು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಹೋಗಿ ಕೆಲಸ ಮಾಡುವಾಗ ಹೆಚ್ಚು ಕಮ್ಮಿ ಆದರೆ 1 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇತ್ತು, ಅದನ್ನು 20 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಅನ್ನು ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಈ ಜೈಲಿನಲ್ಲಿರುವಂತಹ ಕೈದಿಗಳು ಕ್ಯಾಮೆರಾ ಇತರೆ ವಸ್ತುಗಳನ್ನು ತಗೊಂಡೋಗಿ ಅಲ್ಲಿಂದ ಆಪರೇಟ್ ಮಾಡ್ತಾ ಇದ್ರು. ಹೊರಗಡೆ ಎಷ್ಟೇ ನಿಯಂತ್ರಣ ಮಾಡಿದ್ರೂ ಆಗ್ತಿರಲಿಲ್ಲ. ಈಗ ಜಾಮರ್ಗಳನ್ನು ಹಾಕಲಿಕ್ಕೆ ವಿಶೇಷವಾಗಿ ಹಣವನ್ನು ಇಟ್ಟಿರ್ತಕ್ಕಂಥದ್ದು ತುಂಬಾ ಒಳ್ಳೆಯದಾಗಿದೆ. ಅದರ ಜೊತೆಗೆ ನಾನು ಇವತ್ತು ಉಲ್ಲೇಖ ಮಾಡ್ತಕ್ಕಂಥದ್ದು, ನಮ್ಮ ಕೊರೋನಾ ವಾರಿಯರ್ಸ್ ಆಗಿ ಇಡೀ ರಾಜ್ಯದಲ್ಲಿ ಫೈಟ್ ಮಾಡಿರ್ತಕ್ಕಂಥ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕರಿಗೆ 1,000 ರೂಪಾಯಿನ ಜಾಸ್ತಿ ಮಾಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ಕೊಟ್ಟಿದೆ. ಇದರ ಜೊತೆಗೆ ಮಧ್ಯಾಹ್ನದ ಬಿಸಿಯೂಟದ ಅಡುಗೆಯವರಿಗೆ ಮತ್ತು ಸಹಾಯಕರಿಗೆ ಕೂಡ 1,000 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ. ಪೌರಕಾರ್ಮಿಕರಿಗೆ ಜಾಸ್ತಿ ಮಾಡಿದ್ದಾರೆ. ಯಾವುದೇ ತೆರಿಗೆಯನ್ನು ಹಾಕದೇನೆ ಜನಕ್ಕೆ ಉತ್ತಮವಾಗಿರ್ತಕ್ಕಂಥ ಬಜೆಟ್ ಅನ್ನು, ರೈತರಿಗೆ ಸಬ್ಸಿಡಿ ಹಣವನ್ನು ಕೊಡುವಂಥದ್ದು,
ಇವೆಲ್ಲವನ್ನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಇಡೀ ರಾಜ್ಯದ ಮೂಲೆ ಮೂಲೆಗೆ ಬಜೆಟ್ಟಿನ ಸಹಾಯ ತಲುಪೋ ಹಾಗೆ ಇಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಒಂದು ವಿನೂತನವಾಗಿರ್ತಕ್ಕಂಥ ಬಜೆಟ್. ಇವತ್ತು ಅವರು ಚೊಚ್ಚಲ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಬಜೆಟ್ ನೋಡಿದಾಗ ಯಾರಿಗೂ ಸಹ ಆಶ್ಚರ್ಯ ಪಡಬೇಕಾದಂತೆ ಏನೂ ಇಲ್ಲ. ಮುಂದೆ ಬರುವ ವರ್ಷ ಬರ್ತಕ್ಕಂಥ ಚುನಾವಣೆಯ ಪ್ರಣಾಳಿಕೆಯನ್ನು ಒಂದು ಬಜೆಟ್ ರೂಪದಲ್ಲಿ ಇವತ್ತು ಸದನದಲ್ಲಿ ಎಲ್ರಿಗೂ ಸಹ ಓದಿ ಹೇಳಿದ್ದಾರೆ. 3 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅನುದಾನಗಳನ್ನು ಕೊಡೋದ್ರಲ್ಲೂ ಸಹ ತೀವ್ರವಾಗಿ ಕಡಿತ ಮಾಡಿದ್ದಾರೆ. ಕಾಯಕ ಸಮಾಜದ ಸುಮಾರು 197 ಜಾತಿಗಳಿಗೆ, ಸಣ್ಣ ಸಣ್ಣ ಜಾತಿಗಳಿಗೆ ಸಂಪೂರ್ಣವಾಗಿ ಇವರು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ನೋಡಿದಾಗ 400 ಕೋಟಿ ಕೂಡ ಇಲ್ಲ. ಅಂದ್ರೆ ಒಬ್ಬೊಬ್ಬರಿಗೆ 2 ಕೋಟಿನೂ ಸಹ ಬರೋಲ್ಲ. ಇವತ್ತು ಅವರು ಚೊಚ್ಚಲ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯಿಂದ ಇವತ್ತು ಸನ್ಮಾನ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಮೊದಲನೇ ಬಜೆಟ್ ಅವರು ಮಂಡಿಸಿರುವುದು. ಈ ಒಂದು ಬಜೆಟ್ನಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯಕ್ಕೆ ನಾವು ಹಲವಾರು ಬೇಡಿಕೆಗಳು ನೀಡಿದ್ದೀವಿ. ಈ ಬಜೆಟ್ ಮಂಡನೆಯಲ್ಲಿ ಇಂಡಸ್ಟ್ರಿಗಿಂತ 56,000 ರೂಪೀಸ್ 56,000 ಕೋಟಿ ಅವರು ಏರ್ಮಾರ್ಕ್ ಮಾಡಿದ್ದಾರೆ. ಅದು ಫೈನ್ ಪ್ರಿಂಟ್ ಬಂದ ಮೇಲೆ ನಮ್ಮ MSMEಗೆ ನಾವು ಅಫೆಕ್ಟೆಡ್ ಇಂಡಸ್ಟ್ರೀಸ್ಗೆ ಈ ಒಂದು ಬಜೆಟ್ನಲ್ಲಿ ಅವರು ಪ್ರಸ್ತಾವನದಲ್ಲಿ ಒಂದು ನಮಗೆ ಅನುದಾನ ಅಂದರೆ ಪರ್ಟಿಕ್ಯುಲರ್ ಅಫೆಕ್ಟೆಡ್ ಇಂಡಸ್ಟ್ರೀಸ್ಗೆ ನಾವು ಹೋಟ್ಲ್ ಇಂಡಸ್ಟ್ರಿ, ಹಾಸ್ಪಿಟಲ್ ಇಂಡಸ್ಟ್ರಿಗೆ ಮತ್ತು ಸಣ್ಣ ಕೈಗಾರಿಕೆಗೆ ನಾವು ಬೇಡಿಕೆ ಇಟ್ಟಿದ್ದೀವಿ. 56,000 ಕೋಟಿ ಅವರು MSC ಇಂಡಸ್ಟ್ರಿ ಬಜೆಟ್ ಕೊಟ್ಟಿದ್ದಾರೆ. ಅದರಿಂದ ಒಂದು ಫೈನ್ ಪ್ರಿಂಟ್ ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ನಮ್ಮ ಸಣ್ಣ ಕೈಗಾರಿಕೆಗೆ ಮತ್ತು ಹೋಟ್ಲ್ ಇಂಡಸ್ಟ್ರಿ, ಹಾಸ್ಪಿಟಲ್ ಇಂಡಸ್ಟ್ರಿಗೆ ಅನುದಾನ ಎಷ್ಟು ಕೊಟ್ಟಿದ್ದಾರೆ ಅಂತ. ಈ ಒಂದು ಬಜೆಟ್ನಲ್ಲಿ ಮುಖ್ಯವಾಗಿ ನೋಡಬೇಕಂದ್ರೆ ನಮ್ಮ GST ಕಲೆಕ್ಷನ್ ಜಾಸ್ತಿ ಆಗುತ್ತೆ ಮತ್ತು ಕೇಂದ್ರ ಸರ್ಕಾರದ ಒಂದು ಸಪೋರ್ಟ್ 24,000 ಕೋಟಿಯಿಂದ 29,000 ಕೋಟಿ ಹೆಚ್ಚಿನ ರೀತಿಯಾಗಿದೆ. ಈ ಒಂದು ಕೇಂದ್ರ ಸರ್ಕಾರ ಏನು ಬಜೆಟ್ ಇದೆಯೋ ಒಂದು 7 ಇಂಜಿನ್ಸ್ PM ಗತಿಶಕ್ತಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಉತ್ತೇಜನ ಕೊಡುವಾಗ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ಮತ್ತು ರೂರಲ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ ಮತ್ತು ಬ್ಯಾಂಗ್ಳೂರು ಡಿಕಂಜೆಷನ್, ಇವತ್ತು ನೀವು ನೋಡಿದ್ರೆ ಬ್ಯಾಂಗ್ಳೂರು ಡಿಕಂಜೆಷನ್ಗೆ ಮೆಟ್ರೋಗೆ 12,000 ಮತ್ತು ಫೆರಿಫೆರಲ್ ರಿಂಗ್ ರೋಡ್ಗೆ 15,000 ಕೋಟಿ ಮತ್ತು 150 ಕೋಟಿ 150 ಏಕರ್ನಲ್ಲಿ ಒಂದು ಗ್ರೀನ್ ಪಾರ್ಕ್ ಕನ್ವೆನ್ಷನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಎನರ್ಜಿಗೆ ಇವತ್ತು ನೀವು ನೋಡಬೇಕಿದ್ರೆ ಕಾರ್ಬನ್ ಆಟೋಮೆಟಿಕ್ ರಿನ್ಯೂವಲ್ ಎನರ್ಜಿ ಪ್ರೋತ್ಸಾಹ ಕೊಟ್ಟು ಒಂದು 5,000 ಮೆಟ್ರಿಕ್ ಟನ್ ರಿನ್ಯೂವಲ್ ಎನರ್ಜಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಎಜುಕೇಷನ್ಗೆ ಈ ಸರಿ 31,000 ಕೋಟಿ, ಯಾಕಂದರೆ ನೀವು ನೋಡಿದಂಗೆ ಸ್ಟಾರ್ಟಪ್ ಕ್ಯಾಪಿಟಲ್ಗಳಾಗಲಿ ಎಜುಕೇಷನ್ ಆಗಲಿ ಒಂದು ಉತ್ತೇಜನ ಕೊಟ್ಟು 31,000 ಕೋಟಿ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಇದು ಮಾಡ್ತಾರೆ. ಕೋವಿಡ್ ಪರಿಣಾಮದಿಂದ ನಮಗೆಲ್ಲ ಗೊತ್ತಿದ್ದಂಗೆ 13,000 ಕೋಟಿ ಇವತ್ತು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಗೆ ನೀವು ನೋಡಿದ್ರೆ ಇವತ್ತು ಕಿಡ್ವೆ ಆಗಲಿ, ನಿಮ್ಮಾನ್ಸ್ ಆಗಲಿ, 500 ಬೆಡ್ ಹಾಸ್ಪಿಟಲ್. ಪ್ರೇರಣೆ ಅನ್ನೋದು ಪ್ರತಿಯೊಬ್ಬರನ್ನು ಮತ್ತಷ್ಟು ಸಾಧನೆಯ ಹಾದಿಗೆ ಕೊಂಡೊಯ್ಯುತ್ತೆ. ಮತ್ತೊಬ್ಬರ ಪ್ರೇರಣೆ ಇನ್ನೊಬ್ಬರ ಸಾಧನೆಗೆ ಪ್ರೇರಕ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸಾಧನೆಯ ಪ್ರೇರಣೆಯಾಗಬಲ್ಲ ಅದೆಷ್ಟೋ ಸಾಧಕರನ್ನ ಬೈಜೂಸ್ ಯಂಗ್ ಜೀನಿಯಸ್ ಕಾರ್ಯಕ್ರಮದಲ್ಲಿ ನಾವು ಭೇಟಿಯಾಗ್ತಲೇ ಇದ್ದೀವಿ. ಈ ವಾರದ ನಮ್ಮ ಅತಿಥಿ ಖ್ಯಾತ ನಟ KK ಮೆನನ್ ಹಾಗೂ ಈಜುಪಟು ಸಾಜನ್ ಪ್ರಕಾಶ್. ಪ್ಲೀಸ್ ವೆಲ್ಕಮ್ ಟು ದ ಒನ್ ಅಂಡ್ ಓನ್ಲಿ ಕೃಷ್ಣ ಕುಮಾರ್ ಮೆನನ್ ಅಂದ್ರೆ KK ಮೆನನ್. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಬನ್ನಿ KK. These are the guys who made the apps and all the stuff. ಹೌದು. ಅದ್ಭುತ ಕಂಡ್ರು. ಯಾವ ವಯಸ್ಸಲ್ಲಿ ನೀವಿಬ್ರು ಕಲ್ತಿದ್ದು? ಪುಟ್ಟ ಮಗು ಇದ್ದಾಗ? ತೊಟ್ಲಲ್ಲ? 9-10 ವಯಸ್ಸಿನಲ್ಲಿ. Unbelievable. Which of these factors contributes the most to current global warming? Option A, sunspots. Option B, hole in ozone. Option C, CO2 emissions. Option D, garbage. ಸಿ ಅಲ್ವಾ? CO2 ಎಮಿಷನ್ಸ್. Sure? 100% ಶೋರ್. ನನ್ಗೆ ಅನಿಸ್ತಿಲ್ಲ ಈ ಆನ್ಸರ್ ಅಂತ. ನಿಮಗೆ ಅನಿಸ್ತಾ ಇಲ್ಲ ಅಂದ್ರೆ ಪಕ್ಕ ಅದೇ ಆನ್ಸರ್. ಸರಿನಾ? ನೋಡೋಣ. ಅರೆ ಕರೆಕ್ಟ್. ವೆಲ್ ಡನ್. ಇದು 100% ರಾಂಗ್ ಆಗುತ್ತೆ. 100% ರಾಂಗ್ ಆಗುತ್ತೆ. How does increased carbon dioxide level affect the oceans? So option A decreases oxygen amount. B lowers the pH and makes it more acidic. C rises the pH and makes it more basic. And D decreases the salt level. D. D ಸರಿ ನೋಡೋಣ. ರಾಂಗು. Lowers the pH
pH makes it more acidic. Okay. pH ಒಂದು ಇಂಥ ಸಬ್ಸ್ಟೆನ್ಸ್ ಇರುತ್ತೆ, ಅದು ತಿಳಿಸುತ್ತೆ ಆಸಿಡ್ ಅಥವಾ ಬೇಸ್. ಕಾರ್ಬನ್ ಡೈಆಕ್ಸೈಡ್ ಇಸ್ ಲಿಟಲ್ ಮೂವ್ ಟು ದ ಆಸಿಡಿಕ್ ಸೈಡ್. ಅದು ಜಾಸ್ತಿ ಆದ್ರೆ ಆಸಿಡಿಕ್ ಆಗುತ್ತೆ ಅಂಡ್ ದೆನ್ ಇಟ್ ಲೋವರ್ಸ್ ದ pH. ಯಾಕೆಂದ್ರೆ pH ಸ್ಕೇಲ್ ನಲ್ಲಿ 0 to 14 ಇದೆ ಅಂಡ್ 7 ಇಸ್ ನ್ಯೂಟ್ರಲ್. ಸೊ ಕಮ್ಮಿ ಆದಾಗ ಜಾಸ್ತಿ ಆಸಿಡಿಕ್ ಆಗುತ್ತೆ. ವಾವ್. ಸೊ ಇಲ್ಲಿ ಯಾರೊಬ್ರು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾರೆ, ನಿಮ್ಗೆ ಗೊತ್ತಾ ಅವ್ರು ಯಾರಂತ? ಸಜ್ಜನ್ ಪ್ರಕಾಶ್. ಹಾಯ್. ಹಾಯ್ ತಂಬಿ, ಹೇಗಿದ್ದೀಯ ನೀನು? ಹಾ, ಚೆನ್ನಾಗಿದ್ದೀನಿ. ನಿಮ್ಗೆ ಅವರನ್ನ ಕೇಳೋಕಿದೆ ಅವ್ರು ಹೇಗೆ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ರು ಅಂತ? ನೀವು ಯಾವ ವಯಸ್ಸಲ್ಲಿ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ರಿ? ನಾನು ನಿನ್ನ ಹಾಗೇನೆ ಸ್ಟಾರ್ಟ್ ಮಾಡಿದೆ. ನಾನು 5ನೇ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದೆ. ಆದ್ರೆ ನಾನು ಯಾವಾಗ್ಲೂ ಪೂಲ್ ನಲ್ಲಿದ್ದೆ, ನಿನ್ನ ಹಾಗೆ ಸಮುದ್ರದಲ್ಲಿ. ಸ್ಟೇಟ್ ಬಜೆಟ್ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತೀವಿ, ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಈ ಬಾರಿಯ ರಾಜ್ಯ ಬಜೆಟ್ನಲ್ಲಿ ಕೃಷಿ ಹಾಗೆಯೇ ತೋಟಗಾರಿಕೆಗೆ ಅಂತ ಸುಮಾರು 8,000 ಕೋಟಿ ಹಣವನ್ನ ಬೊಮ್ಮಾಯಿ ಅವರು ಮೀಸಲಿಟ್ಟಿದ್ದಾರೆ. ಸಾಕಷ್ಟು ನೀರಾವರಿ ಯೋಜನೆಗಳನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ ತಮ್ಮ ಬಜೆಟ್ನಲ್ಲಿ. ಹಾಗಾಗಿ ರೈತರಿಗೆ ಇದು ಖುಷಿ ತಂದಿದ್ಯಾ? ಅವ್ರ ಒಪಿನಿಯನ್ ಏನು ನೋಡೋಣ. ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಇಂದು ರಾಜ್ಯ ವಿಧಾನಸಭೆಯಲ್ಲಿ ಮಂಡಿಸಿದಂತಹ ಚೊಚ್ಚಲ ಬಜೆಟ್ಟು ಉತ್ತರ ಕರ್ನಾಟಕ, ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ಪರವಾಗಿದೆ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಯಾಕಂದರೆ ಈ ಭಾಗದ ಮುಖ್ಯಮಂತ್ರಿ ಇದ್ದಾಗ ಬಜೆಟ್ಟು ಸಹಜವಾಗಿ ನಮ್ಮ ಪರವಾಗಿ ಇರಬೇಕು ಅನ್ನೋದು ನಿರೀಕ್ಷೆ ಉತ್ತರ ಕರ್ನಾಟಕ ಜನತೆ, ಕಿತ್ತೂರು ಕರ್ನಾಟಕ ಜನತೆ ಇದ್ದೇ ಇತ್ತು. ಇವತ್ತು 2002ರಲ್ಲಿ ಕಳಸಾ ಬಂಡೂರಿ ಸಲುವಾಗಿ 750 ಕಿಲೋಮೀಟರ್ ಪಾದಯಾತ್ರೆ ಮಾಡಿದಂಥ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಆ ಮುಖ್ಯಮಂತ್ರಿ ಆದಮೇಲೆ ಅವ್ರು ಏನು ಮಾಡ್ತಾರೆ ಅಂತ ನಮ್ಮ ನಿರೀಕ್ಷೆ ಇತ್ತು. ನಮಗೆ 3.8 TMC ಬಳಸಿಕೊಳ್ಳಿಕ್ಕೆ ಪಾಂಚಾಲ್ ಟ್ರಿಬ್ಯುನಲ್ ನಮಗೇನು ಅನುಮತಿ ಅವಕಾಶ ಕೊಟ್ಟಿದೆ. ಅದು ಬಳಸಬೇಕಾದ್ರೆ ಹಣಕಾಸಿನ ಬೆಂಬಲ ಬೇಕಾಗಿತ್ತು. ಇವತ್ತು 1,000 ಕೋಟಿ ರೂಪಾಯಿ ಕೊಟ್ಟದ್ದು ಭಾಳ ಸ್ವಾಗತಾರ್ಹವಾದ ಒಂದು ಕ್ರಮ ಅಂಥೇಳಿ ನಾನು ಹೇಳಿ ಬಯಸ್ತಾ ಇದ್ದೇನೆ. ಅದೇ ರೀತಿ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತ, ಅದಕ್ಕೆ 5,000 ಕೋಟಿ ಕೊಟ್ಟಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ ಅದು ರಾಷ್ಟ್ರೀಯ ಯೋಜನೆ ಅನೌನ್ಸ್ ಆಗಿದೆ. ಈಗಾಗಲೇ 16,500 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಬರ್ತದೆ. ಅದಕ್ಕೆ 3,000 ಕೋಟಿ ಅವಶ್ಯ ಇತ್ತು, ಅದನ್ನು ಕೊಟ್ಟಿದ್ದಾರೆ. ಅವರು ರೈತರ ಪರ, ನೀರಾವರಿ ಪರ ಅಂತೇಳಿ ಇವತ್ತಿನ ತಮ್ಮ ಬಜೆಟ್ ಮೂಲಕ ಅವರು ಬೊಮ್ಮಾಯಿ ಅವರು ತೋರಿಸ್ಕೊಟ್ಟಿದ್ದಾರೆ. ಆ ಬೆಳಗಾವಿಗೆ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ, ಅದು ಮಹತ್ವದ ಹೆಜ್ಜೆ. ಆಮೇಲೆ ಅಥಣಿಗೆ ಕೃಷಿಗೆ ಒಂದು ಕಾಲೇಜನ್ನು ಮಾಡಿದ್ದಾರೆ. ಆ ಭಾಗದ ಜನರಿಗೂ ಅನುಕೂಲ ಆಗ್ತೈತಿ. ರೈತರು ಮತ್ತು ನೀರಾವರಿ ಪರವಾಗಿ, ಕೃಷಿಕರ ಪರವಾಗಿ ತಾವು ಅದೀವಿ ಅನ್ನೋದನ್ನು ಮುಖ್ಯಮಂತ್ರಿಗಳು ಇವತ್ತು ಸಾಬೀತುಪಡಿಸಿದ್ದಾರೆ. ಅವರು ಇನ್ನೂ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ಕಿತ್ತೂರು ಕರ್ನಾಟಕ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ಬಸವರಾಜ ಬೊಮ್ಮಾಯಿ ಅವರು ಇವತ್ತಿನ ದಿನ ಬಜೆಟನ್ನು ಉತ್ತಮವಾಗಿ ಮಂಡಿಸಿದ್ದಾರೆ. ವಿಶೇಷವಾಗಿ ಕಿತ್ತೂರು ಕರ್ನಾಟಕಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಬಜೆಟನ್ನು ಕೊಟ್ಟಿದ್ದಾರೆ. 5,000 ಕೋಟಿ ಕೃಷ್ಣಾ ನದಿಗೆ ಪಾತ್ರದ ಜನರಿಗೆ ಕೃಷ್ಣಾ ಪ್ರಾಜೆಕ್ಟಿಗೆ ಕೊಟ್ಟಾರೆ. ಜೊತೆಗೆ ಕಳಸಾ ಬಂಡೂರಿ ಯೋಜನೆ ಸತತವಾಗಿ ನೆನಗುದಿಗೆ ಬಿದ್ದಿರ್ತಕ್ಕಂಥ ಈ ಯೋಜನೆಗೆ ವಿಶೇಷವಾಗಿ ಈಗ 1,000 ಕೋಟಿಯನ್ನು ಕೊಟ್ಟಿದ್ದು ಅಭಿನಂದನಾರ್ಹ. ಆದರೆ ಶೀಘ್ರದಲ್ಲೇ ಅನುಷ್ಠಾನ ಆಗಬೇಕು. ಜೊತೆಗೆ ಬೆಳಗಾವಿಯಲ್ಲಿ 50 ಕೋಟಿ ರೂಪಾಯಿಯನ್ನು ಕೊಟ್ಟ ಏನು ಮಾಡ್ಯಾರ ಅಂತಂದ್ರೆ 50 ಕೋಟಿ ರೂಪಾಯಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಗೆ ನೀಡ್ಯಾರ. ಅವು ಶೀಘ್ರ ಅನುಷ್ಠಾನ ಆಗಿ ಅವರ ಅವಧಿಯಲ್ಲಿ ಅಂತ್ಯಗೊಳ್ಬೇಕಂತೇಳಿ ನಮ್ಮ ಅಭಿಪ್ರಾಯ. ಜೊತೆಗೆ ಅಥಣಿಯಲ್ಲಿಯೂ ಕೂಡ ಉತ್ತಮವಾಗಿರ್ತಕ್ಕಂಥ ಕೃಷಿ ಕಾಲೇಜನ್ನು ತೆಗೀಲಿಕ್ಕೆ ಹಣವನ್ನು ಮೀಸಲಿಟ್ಟಿದ್ದು ಅಭಿನಂದನಾರ್ಹ. ಅದಕ್ಕೆ ನಾವು ಇಡೀ ಕಿತ್ತೂರು ಕರ್ನಾಟಕದ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಬಸವರಾಜ ಬೊಮ್ಮಾಯಿ ಅವರು ಪ್ರಾರಂಭದಲ್ಲಿ ಸರ್ವಸ್ಪರ್ಶಿ ಸರ್ವವ್ಯಾಪ್ತಿ ಘೋಷಣೆಯೊಂದಿಗೆ ಈ ಬಜೆಟ್ನಲ್ಲಿ ವಿಶೇಷವಾಗಿ ಯಾರ್ಯಾರು ಸಣ್ಣ ಪುಟ್ಟ ಗೌರವವನ್ನು ಪಡಿತಾ ಇದ್ರು ಅಂಥ ವರ್ಗವನ್ನು ಗುರುತಿಸಿ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿಯವರು, ಬಿಸಿ ಊಟ, ಪೈರ್ ಎಲ್ಲರನ್ನೂ ಒಳಗೊಂಡಂತೆ ಮತ್ತು ರೈತರಿಗೆ ವಿಶೇಷವಾಗಿ ನೀರಾವರಿಗೆ ಆದ್ಯತೆಯನ್ನು ಕೊಡಿದರೆ. ಹಾಗಾಗಿ ಅಕ್ಷರಶಃ 100ಕ್ಕೆ 100 ಸರ್ವಸ್ಪರ್ಶಿ ಸರ್ವವ್ಯಾಪ್ತಿ ಬಜೆಟನ್ನು ಮಂಡಿಸಿದರೆ. ಸನ್ಮಾನ್ಯ ಯಡಿಯೂರಪ್ಪನವರು ಸಹ ಹಿಂದೆ ರೈತರ ಪರ ಎಲ್ಲ ವರ್ಗದವರ ಬಜೆಟನ್ನು ಮಂಡಿಸಿದರು. ಬಸವರಾಜ ಬೊಮ್ಮಾಯಿಯವರು ಅತ್ಯುತ್ತಮವಾದ ಮುಖ್ಯಮಂತ್ರಿಯಾಗಿ ಮೊದಲನೇ ಬಜೆಟ್ ಕೊಟ್ಟರೆ ನಾನು ರಾಜ್ಯದ ಜನತೆಯ ಪರವಾಗಿ ಬಸವರಾಜ ಬೊಮ್ಮಾಯಿಯವ್ರನ್ನ ಅಭಿನಯಿಸ್ತೀನಿ. ಧನ್ಯವಾದಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಬಸವರಾಜ ಬೊಮ್ಮಾಯಿ ಪತ್ರವನ್ನು ಮಂಡಿಸಿರ್ತಕ್ಕಂಥದ್ದು
ಗ್ರಾಮೀಣ ಕರ್ನಾಟಕ ಅರ್ಥ ಚೈತನ್ಯವನ್ನು ತುಂಬತಕ್ಕಂಥ ಗಟ್ಟಿ ಧ್ವನಿ ಈ ಮುಂಗಡ ಪತ್ರ. ವಿಶೇಷವಾಗಿ ನೀರಾವರಿ ಯೋಜನೆಗಳಿಗೆ ಸುಮಾರು 21,000 ಕೋಟಿಯಷ್ಟು ಅನುದಾನವನ್ನು ನೀಡುವುದರ ಮೂಲಕ ಮಹದಾಯಿ ಯೋಜನೆ ಮತ್ತು ಮೇಕೆದಾಟು ಯೋಜನೆ, ಕೃಷ್ಣಾ ಮೇಲ್ದಂಡೆ ಯೋಜನೆ, ತುಂಗಭದ್ರಾ ನದಿಗೆ ಸಮಾನಾಂತರ ಜಲಾಶಯ ನೌಲಿ ಮುಂದೆ ಕಟ್ಟತಕ್ಕಂಥದಕ್ಕೆ ಎಲ್ಲವಕ್ಕೂ ಕೂಡ ಅನುದಾನವನ್ನು ಒದಗಿಸಿದ್ದಕ್ಕೂ ಇದೊಂದು ವಿಶೇಷವಾಗಿರ್ತಕ್ಕಂಥ ಬಜೆಟ್. ಈ ಬಜೆಟ್ ಮೂಲಕ ಕರ್ನಾಟಕದಲ್ಲಿ ನೀರಾವರಿ ಯೋಜನೆಗಳನ್ನು ಹೆಚ್ಚು ವೇಗವಾಗಿ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಒಂದು ಒತ್ತನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೇ ದೀನದಲಿತರ ಉದ್ಧಾರಕ್ಕಾಗಿ 28,232 ಕೋಟಿ ರೂಪಾಯಿಗಳನ್ನು ಒದಗಿಸಿದ್ದಲ್ಲದೇ ಹೊಸ ಹಾಸ್ಟೆಲ್ಗಳು ನಿರ್ಮಾಣ ಮಾಡ್ತಕ್ಕಂಥದ್ದು ಸುಮಾರು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ SC ST ಮಕ್ಕಳಿಗೆ ಓದ್ತಕ್ಕಂಥವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ 900 ಕೋಟಿ ರೂಪಾಯಿ ಹೆಚ್ಚಿನ ಅನುದಾನವನ್ನು ಲೋಕೋಪಯೋಗಿ ಇಲಾಖೆ ಮುಖಾಂತರವೂ ಕೂಡ ಮಾಡಲಿಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಒಟ್ಟಾರೆ ಹೇಳ್ಬೇಕಂದ್ರೆ ಇದೊಂದು ಸಾಮಾಜಿಕ ನ್ಯಾಯವನ್ನು ಗಮನದಲ್ಲಿಟ್ಕೊಂಡು ಮಂಡಿಸಿರ್ತಕ್ಕಂಥ ಬಜೆಟ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ಮುಂಗಡ ಪತ್ರವನ್ನು ಈಗ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಕೋಟಿಯನ್ನ ಈ ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದಾರೆ ಅಂತ ನಿಮ್ಗೆ ಮಾಹಿತಿಯನ್ನ ಕೊಟ್ಕೊಂಡು ಹೋಗ್ತೀವಿ. ಈಗ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ಬೊಮ್ಮಾಯಿ ಅವರು ತಮ್ಮ ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಶಿಕ್ಷಣಕ್ಕೆ ಅಂತ ಹೇಳಿ 31,980 ಕೋಟಿ ಹಣವನ್ನ ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದಾರೆ. ಇನ್ನು ಜಲಸಂಪನ್ಮೂಲ ನೀರಾವರಿ ಯೋಜನೆಗಳಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಜಲಸಂಪನ್ಮೂಲ ಅಂತಂದ್ರೆ 20,000 ಕೋಟಿ, ಗ್ರಾಮೀಣಾಭಿವೃದ್ಧಿ 17,325 ಕೋಟಿಯಷ್ಟು ಹಣವನ್ನು ಮೀಸಲಿಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಗರಾಭಿವೃದ್ಧಿ ಸೊ ಆ ಯೋಜನೆಗಳಿಗೆ 16,076 ಕೋಟಿ, ಕಂದಾಯ ಇಲಾಖೆಗೆ 14,388 ಕೋಟಿ, ಆರೋಗ್ಯ ಇಲಾಖೆಗೆ ಅಂತ 13,982 ಕೋಟಿ ಹಣ ಮೀಸಲಿಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಇಂಧನಕ್ಕೋಸ್ಕರ ಆ ಇಲಾಖೆಗೆ 12,655 ಕೋಟಿ, ಇನ್ನು ಓಡಾಡಳಿತ ಜೊತೆಗೆ ಸಾರಿಗೆ ಸೊ ಈ ಇಲಾಖೆಗೆ 11,272 ಕೋಟಿ ಹಣ ಮೀಸಲಿಟ್ಟಿದ್ದಾರೆ. ಲೋಕೋಪಯೋಗಿ ಇಲಾಖೆಗೆ 10,447 ಕೋಟಿ ಹಣವನ್ನು ಬಜೆಟ್ನಲ್ಲಿ ಮೀಸಲಿಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ 9,389 ಕೋಟಿ, ಕೃಷಿ ಹಾಗೆಯೇ ತೋಟಗಾರಿಕೆ ಇಲಾಖೆಗೆ 8,457 ಕೋಟಿ, ಮಹಿಳಾ ಮಕ್ಕಳ ಕಲ್ಯಾಣ ಈ ಇಲಾಖೆಗೆ 4,713 ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಇನ್ನು ವಸತಿ ವಿವಿಧ ವಸತಿ ಯೋಜನೆಗಳಿಗೆ ಅಂತ 3,594 ಕೋಟಿ, ಆಹಾರ ನಾಗರಿಕ ಸರಬರಾಜು ಇಲಾಖೆಗೆ 2,988 ಕೋಟಿ, ಇತರೆ ಇಲಾಖೆಗಳಿಗೆ ಅಂತ ಹೇಳಿ 93,676 ಕೋಟಿ ಹಣವನ್ನು ಈ ಬಾರಿ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದಾರೆ. ಈಗ ತಮ್ಮ ಚೊಚ್ಚಲ ಬಜೆಟ್ನಲ್ಲಿ ಒಂದು ಸಮತೋಲನವಾಗಿರುವಂತ ಯೋಜನೆಗಳಿರ್ಬೋದು, ಒಟ್ಟು ಓವರ್ ಆಲ್ ಬಜೆಟ್ ಅನ್ನ ಕೊಡುವಂತ ಒಂದು ಲೆಕ್ಕಾಚಾರವನ್ನ ಸರ್ಕಸ್ ಅನ್ನ ಬೊಮ್ಮಾಯಿ ಅವರು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕಂತೂ ಕಂಡು ಬರ್ತಾ ಇದೆ. ಈಗ ಲಾಸ್ಟ್ ಟೈಮ್ ನಾವು ಸೆಂಟ್ರಲ್ ಬಜೆಟ್ ನೋಡಿದ್ವಲ್ಲ, ತಕ್ಷಣಕ್ಕೆ ನಮ್ಗೆ ಏನು ಕಾಣಿಸ್ತೇ ಇದ್ರು ಕೂಡ, ಕೈಗೆ ಸಿಗದೇ ಇದ್ರು ಕೂಡ ಒಂದು ದೂರದೃಷ್ಟಿ ಉಳ್ಳ ಬಜೆಟ್, ಫ್ಯೂಚರ್ ಅಲ್ಲಿ ಅದು ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ವಿಶ್ಲೇಷಣೆಗಳು ಏನೇನು ಆಗ್ತಾ ಇತ್ತು, ರಾಜ್ಯ ಬಜೆಟ್ ಕೂಡ ಅದೇ ರೀತಿಯಲ್ಲಿದೆ ಅಂತ ಸದ್ಯಕ್ಕೆ ವಿಶ್ಲೇಷಣೆಗಳು ನಡೀತಾ ಇದೆ. ಇನ್ನು ಕೊರೋನಾ ಬಂದ ಮೇಲೆ ಸಹಜವಾಗಿ ಎಲ್ಲರೂ ಕೂಡ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದಾರೆ. ಆರೋಗ್ಯಕ್ಕೆ ಸರ್ಕಾರನೂ ಕೂಡ ಹೆಚ್ಚೆಚ್ಚು ಒತ್ತನ್ನು ಕೊಡ್ತಾ ಇದೆ. ಈ ಬಾರಿ ರಾಜ್ಯ ಬಜೆಟ್ನಲ್ಲಿ ಬೊಮ್ಮಾಯಿ ಅವರ ಬಜೆಟ್ನಲ್ಲಿ ಆರೋಗ್ಯಕ್ಕೆ ಒತ್ತನ್ನು ನೀಡಲಾಗಿದೆ. ಆರೋಗ್ಯ ಇಲಾಖೆಗೆ ಅಂತ 13,982 ಕೋಟಿ ಹಣವನ್ನ ಮೀಸಲಿಡಲಾಗಿದೆ. ಇನ್ನು ರಾಜ್ಯದಲ್ಲಿ 438 ನಮ್ಮ ಕ್ಲಿನಿಕ್ ಕೂಡ ಸ್ಥಾಪನೆ ಆಗುತ್ತೆ. 52 ಲಕ್ಷ ಮಕ್ಕಳಿಗೆ ಹಾಲಿನ ಪುಡಿಯನ್ನ ವಿತರಣೆ ಮಾಡುವಂತ ಉದ್ದೇಶ ಇದೆ. ಇನ್ನು ಹುಟ್ಟು ಕಿವಿಡ ಮಕ್ಕಳ ಚಿಕಿತ್ಸೆಗೆ ಅಂತ 32 ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ ಬೊಮ್ಮಾಯಿ ಅವರು ತಮ್ಮ ಬಜೆಟ್ನಲ್ಲಿ. BPL ಕಾರ್ಡ್ ಇದ್ರೆ ಉಚಿತವಾಗಿ ಕಣ್ಣಿನ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು. ಅದರ ಜೊತೆಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಈಗ ಆಸ್ಪತ್ರೆಗಳಿರ್ಬೋದು, ಜನರಿಗೆ ಅದು ಹೆಂಗ್ ಹೆಲ್ಪ್ ಆಗುತ್ತೆ ಅಂತಂದ್ರೆ ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯನ್ನ ನಿರ್ಮಾಣ ಮಾಡೋದಕ್ಕೆ 250 ಕೋಟಿ, 14 ಜಿಲ್ಲೆಗಳಲ್ಲಿ ಅಕ್ಕಿ ಜೊತೆ ಪೋಷಕಾಂಶ ವಿತರಣೆಯನ್ನ ಮಾಡಲಾಗುತ್ತೆ. ಇನ್ನು ಕ್ಯಾನ್ಸರ್ ಪೀಡಿತ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ಗೋಸ್ಕರನೂ ಕೂಡ ಅದಕ್ಕೊಂದಿಷ್ಟು ಯೋಜನೆಗಳನ್ನ ತಮ್ಮ ಬಜೆಟ್ನಲ್ಲಿ ಬೊಮ್ಮಾಯಿ ಅವರು ಘೋಷಣೆ ಮಾಡಿಕೊಂಡಿದ್ದಾರೆ. ಒಟ್ಟು ಹೆಲ್ತ್ ಸೆಕ್ಟರ್ ಮೇಲೆ ತುಂಬಾನೇ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸಂಚಾರಿ ಕ್ಲಿನಿಕ್ಗಳಿರ್ಬೋದು, ಜೊತೆಗೆ ನಿಮ್ಹಾನ್ಸ್ನ ಒಂದು ಪಾರ್ಟ್ನರ್ಶಿಪ್ನಲ್ಲಿ ಮೆಂಟಲ್ ಹೆಲ್ತ್
ಆ ಅಭಿವೃದ್ಧಿ ಮಾಡೋಕ್ಕೂ ಕೂಡ ಒಂದಿಷ್ಟು ಯೋಜನೆಗಳನ್ನ ತಮ್ಮ ಬಜೆಟ್ನಲ್ಲಿ ಅವರು ಅನೌನ್ಸ್ ಮಾಡಿದ್ದಾರೆ. ಒಟ್ಟಲ್ಲಿ ಆರೋಗ್ಯಕ್ಕೆ ಬೊಮ್ಮಾಯಿ ಅವರು ತಮ್ಮ ಬಜೆಟ್ನಲ್ಲಿ ಒತ್ತನ್ನ ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆಗೆ ಅಂತಾನೆ 13,982 ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಇನ್ನು ಪ್ರವಾಸೋದ್ಯಮ ಅಭಿವೃದ್ಧಿಗೂ ಕೂಡ ಬಜೆಟ್ನಲ್ಲಿ ಬೊಮ್ಮಾಯಿ ಅವರು ಒತ್ತನ್ನ ಕೊಟ್ಟಿದ್ದಾರೆ. ಈಗ ಪ್ರವಾಸೋದ್ಯಮದಿಂದ ಸರ್ಕಾರಕ್ಕೆ ಒಂದಿಷ್ಟು ಆದಾಯ ಬರುತ್ತೆ. ಕೊರೋನಾದಿಂದಾಗಿ ಸ್ವಲ್ಪ ಹೊಡೆತ ಬಿದ್ದಿರಬಹುದು, ಆದ್ರೆ ಮತ್ತಷ್ಟು ಅಭಿವೃದ್ಧಿ ಮಾಡಿದಷ್ಟು ಜನ ಟೂರಿಸ್ಟ್ ಪ್ಲೇಸ್ಗಳಿಗೆ ಬರ್ತಾ ಹೋಗ್ತಾರೆ. ಅದರಿಂದಾನು ಆದಾಯ ಬರೋದ್ರಿಂದ ಪ್ರವಾಸೋದ್ಯಮ ಆ ಇಲಾಖೆಗೂ ಕೂಡ ಈಗ ಸರ್ಕಾರ ಅಂದ್ರೆ ಬೊಮ್ಮಾಯಿ ಅವರು ತಮ್ಮ ಒತ್ತನ್ನ ಕೊಟ್ಟಿದ್ದಾರೆ. ಯಾವ್ಯಾವ ತರ ಅಂತಂದ್ರೆ ಈಗ ಜೋಗ ಜಲಪಾತಕ್ಕೆ ರೋಪ್ ವೇ ಅಂತ ಹೇಳ್ಬಿಟ್ಟು ಸುಮಾರು 116 ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಇನ್ನು ನಂದಿ ಬೆಟ್ಟಕ್ಕೆ ರೋಪ್ ವೇ ನಿರ್ಮಾಣ ಮಾಡೋದಕ್ಕೆ ಸುಮಾರು 93 ಕೋಟಿ ಹಣವನ್ನ ತಮ್ಮ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದಾರೆ. ಬಹಳ ದಿನಗಳಿಂದ ಚರ್ಚೆ ಆಗ್ತಿದ್ದ ಒಂದು ವಿಚಾರ ಅಂತಂದ್ರೆ ಕೊಪ್ಪಳದ ಅಂಜನಾದ್ರಿ ಬೆಟ್ಟಕ್ಕೆ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡೋದು ಮತ್ತೆ ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಯಾವ ತರ ಯೋಜನೆಗಳನ್ನ ತರುತ್ತೆ ಅಂತ ಹೇಳಿ. ಸೊ ಅದಕ್ಕೂ ಕೂಡ ಈಗ ಒಂದು ಯೋಜನೆಯನ್ನ ಸರ್ಕಾರ ಮಾಡಿದೆ. ಕೊಪ್ಪಳದ ಅಂಜನಾದ್ರಿ ಬೆಟ್ಟಕ್ಕೆ ಸುಮಾರು 100 ಕೋಟಿ ಹಣವನ್ನ ಮೀಸಲಿಟ್ಟಿದೆ. ಇನ್ನು ಚಾಮುಂಡಿ ಬೆಟ್ಟಕ್ಕೆ ರೋಪ್ ವೇ ನಿರ್ಮಾಣ ಮಾಡೋದಕ್ಕೆ ತಯಾರಿಗಳಾಗಿದೆ. ಮುಳ್ಳಯ್ಯನಗಿರಿಯಲ್ಲೂ ಕೂಡ ರೋಪ್ ವೇ ನಿರ್ಮಾಣ ಆಗುತ್ತೆ. ಇನ್ನು 400 ಪ್ರವಾಸಿ ಗೈಡ್ಗಳಿಗೆ ಸುಮಾರು 2,000 ಮಾಶಾಸನ ಕೊಡೋದಕ್ಕೂ ಕೂಡ ಸರ್ಕಾರ ತನ್ನ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿಕೊಂಡಿದೆ. ಪ್ರವಾಸೋದ್ಯಮ ಇಲಾಖೆಗೂ ಕೂಡ ಹೆಚ್ಚು ಒತ್ತನ್ನ ತಮ್ಮ ಬಜೆಟ್ನಲ್ಲಿ ಬೊಮ್ಮಾಯಿ ಅವರು ಘೋಷಣೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಪ್ರವಾಸೋದ್ಯಮದಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ. ಹಾಗಾಗಿ ಜೋಗ ಜಲಪಾತಕ್ಕೆ ರೋಪ್ ವೇ ನಿರ್ಮಾಣಕ್ಕೆ ಅಂತ 116 ಕೋಟಿ, ನಂದಿ ಬೆಟ್ಟಕ್ಕೆ ರೋಪ್ ವೇ ನಿರ್ಮಾಣಕ್ಕೋಸ್ಕರ 93 ಕೋಟಿ ಹಣವನ್ನ ತಮ್ಮ ಬಜೆಟ್ನಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ ಅಂತ ಮೀಸಲಿಟ್ಟಿದ್ದಾರೆ. ಅಲ್ಲಿಗೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ. ತುಂಬಾ ಜನರಿಗೆ ನಿರೀಕ್ಷೆ ಇದ್ದಿದ್ದು ಸೊ ಯಾವಾಗ ಅಂಜನಾದ್ರಿ ಬೆಟ್ಟ ಹನುಮನ ಮೂಲ ಅಂದ್ರೆ ಹನುಮನ ಜನ್ಮಸ್ಥಳದ ಬಗ್ಗೆ ಒಂದಿಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತಲ್ಲ, ಅವಾಗ್ಲಿಂದಲೂ ಕೂಡ ಒಂದು ಆಗ್ರಹನೂ ನಮ್ಮ ರಾಜ್ಯದ ಜನರಿಂದ ವ್ಯಕ್ತವಾಗ್ತಾ ಇದ್ದಿದ್ದು. ಸೊ ಮೂಲ ಸ್ಥಳ ಅದೇ ಅಂದ್ರೆ ಹನುಮ ಜನ್ಮಸ್ಥಳ ಅದೇ ಆಗಿರೋದ್ರಿಂದ, ಅಂಜನಾದ್ರಿ ಬೆಟ್ಟ ಆಗಿರೋದ್ರಿಂದ ಸರ್ಕಾರ ಒಂದಿಷ್ಟು ಅಭಿವೃದ್ಧಿ ಪಡಿಸಬೇಕು, ಯೋಜನೆಗಳನ್ನ ಕೊಡಬೇಕು ಅಂತ. ಸೊ ಅದಕ್ಕೂ ಕೂಡ ಸರ್ಕಾರ ಬಜೆಟ್ನಲ್ಲಿ ಒತ್ತನ್ನ ಕೊಟ್ಟಿದೆ. ಇನ್ನು ಯಾವೆಲ್ಲ ಇಲಾಖೆಗಳಿಗೆ ಯಾವ್ಯಾವ ತರ ಯೋಜನೆಯನ್ನ ತನ್ನ ಬಜೆಟ್ನಲ್ಲಿ ಸರ್ಕಾರ ಘೋಷಣೆ ಮಾಡಿಕೊಂಡಿದೆ, ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ನಿಗಮ ಮಂಡಳಿಗಳಿಗೆ ಅನುದಾನವನ್ನ ನೀಡಿದ್ದಾರೆ ಬೊಮ್ಮಾಯಿ ಅವರು ತಮ್ಮ ಬಜೆಟ್ನಲ್ಲಿ. ಒಕ್ಕಲಿಗ ವೀರಶೈವ ನಿಗಮಕ್ಕೆ ತಲಾ 100 ಕೋಟಿಯನ್ನ ಮೀಸಲಿಟ್ಟಿದ್ದಾರೆ. ಇನ್ನು ಮರಾಠ ನಿಗಮಕ್ಕೆ ಅಂತ ಹೇಳಿ 50 ಕೋಟಿ ಅನುದಾನವನ್ನ ಮೀಸಲಿಟ್ಟಿದ್ದಾರೆ. ಒಕ್ಕಲಿಗ ಹಾಗೆ ವೀರಶೈವ ನಿಗಮಕ್ಕೆ ಅಂತ ತಲಾ 100 ಕೋಟಿ, ಇನ್ನು ಮರಾಠ ನಿಗಮಕ್ಕೆ ಅಂತ ಹೇಳ್ಬಿಟ್ಟು 50 ಕೋಟಿ ಅನುದಾನವನ್ನ ಕೊಡ್ತಾ ಇದ್ದಾರೆ ತಮ್ಮ ಬಜೆಟ್ನಲ್ಲಿ. ಅಂದ್ರೆ ಸಮುದಾಯಗಳು ಕೂಡ ಜೈ ಅನ್ಬೇಕು ತಮ್ಮ ಸರ್ಕಾರಕ್ಕೆ, ತಮ್ಮ ಬಜೆಟ್ಗೆ ಅಂತ ಹೇಳ್ಬಿಟ್ಟು ಸಮುದಾಯಗಳ ಮನವೊಲೈಕೆಗಾಗಿ ಒಂದಿಷ್ಟು ಅನುದಾನವನ್ನ ಕೊಟ್ಟಿದ್ದಾರೆ. ಇನ್ನು ದೇವರಾಜ ಅರಸು ನಿಗಮಕ್ಕೆ 400 ಕೋಟಿ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ 400 ಕೋಟಿ, ಕ್ರಿಶ್ಚಿಯನ್ನರ ಅಭಿವೃದ್ಧಿಗೆ ಅಂತ 50 ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಇದಿಷ್ಟೇ ಅಲ್ಲ, ಜೈನ ಸಿಖ್ ಬೌದ್ಧರ ಅಭಿವೃದ್ಧಿಗೆ ಅಂತ 50 ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಕೊಡವರ ಅಭಿವೃದ್ಧಿಗೆ 10 ಕೋಟಿ ಅನುದಾನವನ್ನ ಕೊಡ್ತಾ ಇದ್ದಾರೆ ಬಜೆಟ್ನಲ್ಲಿ. ಇನ್ನು ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ತಮ್ಮ ಬಜೆಟ್ನಲ್ಲಿ ಆದ್ಯತೆಯನ್ನ ಕೊಟ್ಟಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ರಾಜ್ಯದಲ್ಲಿ ಹೊಸದಾಗಿ 7 ವಿವಿಗಳ ಸ್ಥಾಪನೆಗೆ ಬಜೆಟ್ನಲ್ಲಿ ಆ ಸ್ಥಾಪನೆ ಬಗ್ಗೆ ಘೋಷಣೆಯಾಗಿದೆ. ಎಲ್ಲೆಲ್ಲಿ ಅಂತಂದ್ರೆ ಚಾಮರಾಜನಗರ, ಬೀದರ್, ಹಾವೇರಿ, ಹಾಸನ, ಕೊಡಗು, ಕೊಪ್ಪಳ, ಬಾಗಲಕೋಟೆಯಲ್ಲಿ ಹೊಸ ವಿವಿ ಸ್ಥಾಪನೆಯಾಗುತ್ತೆ. ಹೊಸ ವಿವಿಗಳಿಗೆ ವಾರ್ಷಿಕವಾಗಿ ತಲಾ 2 ಕೋಟಿಯನ್ನ ನೀಡಲಾಗುತ್ತೆ ಸರ್ಕಾರದ ಕಡೆಯಿಂದ. ಇನ್ನು ಹಗರಿಬೊಮ್ಮನಹಳ್ಳಿಯಲ್ಲಿ ಕೃಷಿ ವಿವಿ ಸ್ಥಾಪನೆಗೂ ಕೂಡ ಸರ್ಕಾರ ಗುರಿ ಹೊಂದಿದೆ. ಬೆಳಗಾವಿಯ ಅಚ್ಚಣಿಯಲ್ಲಿ ಕೃಷಿ ವಿವಿ ಸ್ಥಾಪನೆ ಆಗುತ್ತೆ. ಒಟ್ಟು 7 ಹೊಸ ವಿವಿಗಳ ಸ್ಥಾಪನೆಗೂ ಕೂಡ ಸರ್ಕಾರ ಈಗ ಮುಂದಾಗಿರೋದು. ಅದಕ್ಕೋಸ್ಕರ ಈ ಹಣವನ್ನು ಕೂಡ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದಾರೆ ಬೊಮ್ಮಾಯಿ. ಹೊಸ ವಿವಿಗಳಿಗೆ ಅಂದ್ರೆ 7 ವಿವಿಎನ್ ಸ್ಥಾಪನೆ ಆಗುತ್ತೆ. ವಾರ್ಷಿಕವಾಗಿ ತಲಾ 2 ಕೋಟಿ ಹಣವನ್ನ ಸರ್ಕಾರದ ಕಡೆಯಿಂದ ಕೊಡ್ತಾರೆ. ಬೆಳಗಾವಿಯ ಅಥಣಿಯಲ್ಲಿ ಕೃಷಿ ವಿವಿ ಆಗುತ್ತೆ. ಅದರ ಜೊತೆಯಲ್ಲಿ ಹಗರಿಬೊಮ್ಮನಹಳ್ಳಿಯಲ್ಲೂ ಕೂಡ ಕೃಷಿ ವಿವಿ ಸ್ಥಾಪನೆ ಆಗುತ್ತೆ.
ಪ್ರತಿ ಬಾರಿ ರಾಜ್ಯ ಬಜೆಟ್ ಅಂತ ಬಂದಾಗ ಬೆಂಗಳೂರಿಗೆ ಒಂದಿಷ್ಟು ಸಪರೇಟ್ ಆಗಿ ಯೋಜನೆಗಳು ಇರುತ್ತೆ. ಇಲ್ಲಿ ಜನಸಂಖ್ಯೆನೂ ಜಾಸ್ತಿ ಇರುತ್ತೆ, ರಾಜ್ಯದ ರಾಜಧಾನಿ ಆಗಿರೋದ್ರಿಂದ ನಿರೀಕ್ಷೆಗಳು ಸಹಜವಾಗಿ ಜಾಸ್ತಿ ಇರುತ್ತೆ. ಬೆಂಗಳೂರು ಅಭಿವೃದ್ಧಿಗೆ ಅಂತ ಈ ಬಾರಿಯ ಬಜೆಟ್ ನಲ್ಲಿ 6,000 ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ. ಮೆಟ್ರೋ 3ನೇ ಹಂತಕ್ಕೆ ಅಂತ ಹೇಳ್ಬಿಟ್ಟು 11,250 ಕೋಟಿ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಬನಶಂಕರಿ ಜಂಕ್ಷನ್ ನಲ್ಲಿ ಸ್ಕೈ ವಾಕ್ಗೋಸ್ಕರ 45 ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಇದಿಷ್ಟೇ ಅಲ್ಲ, ಮೆಟ್ರೋ 3ನೇ ಹಂತಕ್ಕೆ ಅಂತ ಹೇಳಿ 11,250 ಕೋಟಿ ಯೋಜನೆ. ಬೆಂಗಳೂರಲ್ಲಿ 4 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ತಲೆ ಎತ್ತುತ್ತವೆ. ಗೊರಗುಂಟೆಪಾಳ್ಯ ಸಿಗ್ನಲ್ ಫ್ರೀ ಯೋಜನೆ ತುಂಬಾ ವರ್ಷಗಳಿಂದ ಜನರ ಬೇಡಿಕೆ ಇದಾಗಿತ್ತು. ಹಾಗಾಗಿ ಗೊರಗುಂಟೆಪಾಳ್ಯ ಸಿಗ್ನಲ್ ಫ್ರೀ ಯೋಜನೆಗೂ ಕೂಡ ಸರ್ಕಾರದಿಂದ ಈ ಬಜೆಟ್ನಲ್ಲಿ ಒಂದಿಷ್ಟು ಹಣ ಈಗ ಮೀಸಲಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಅಕ್ರಮ ಸಕ್ರಮ ಯೋಜನೆ ಘೋಷಣೆಯಾಗಿದೆ. ಯಾವ ತರ ಅಂತಂದ್ರೆ ಬಿ ಖಾತಾದಿಂದ ಎ ಖಾತೆ ವರ್ಗಾವಣೆಗೂ ಅವಕಾಶ ಇದೆ. ಬಿಬಿಎಂಪಿಗೆ ಅಂತ ಹೇಳಿ ಸುಮಾರು 8,000 ಕೋಟಿ ಅನುದಾನವನ್ನ ಬಜೆಟ್ನಲ್ಲಿ ಸರ್ಕಾರ ಮೀಸಲಿಟ್ಟಿದೆ. ಈಗ ಬಿಬಿಎಂಪಿ ಎಲೆಕ್ಷನ್ ಸುಮಾರು ಹತ್ತತ್ರ 1.5 ವರ್ಷ ಆಯಿತು ಮುಂದಕ್ಕೆ ಹಾಕಿ. ಈಗ ಬಹುತೇಕ ಏಪ್ರಿಲ್ನಲ್ಲಿ ಆಗಬಹುದು ಅಂತ ನಿರೀಕ್ಷೆ ಇತ್ತು. ಆದರೆ ಈಗ ಜಟಾಪಟಿ ನಡೀತಾ ಇರೋದು ನೆಕ್ಸ್ಟ್ ಎಲೆಕ್ಷನ್ ಬರುತ್ತಲ್ಲ, ಸಾರ್ವತ್ರಿಕ ಚುನಾವಣೆ ನಮ್ಮ ರಾಜ್ಯದಲ್ಲಿ, ಅದು ಮುಗಿದ ಮೇಲೆ ಆಗಲಿ ಅಂತ ಬಿಜೆಪಿ ನಾಯಕರ ಒಲವಂತೆ. ಆದರೆ ಕಾಂಗ್ರೆಸ್ ಅವರು ಅಷ್ಟು ಒಳಗೆ ಮಾಡಬೇಕು ಅಂತ ಪಟ್ಟು ಹಿಡಿದು ಕೂತಿದಾರಂತೆ. ಆದರೆ ಈಗ ಬಿಬಿಎಂಪಿ ಎಲೆಕ್ಷನ್ನ ದೃಷ್ಟಿಯಿಂದಲೂ ಕೂಡ ಸರ್ಕಾರ ಒಂದಿಷ್ಟು ಯೋಜನೆಗಳನ್ನ ಘೋಷಣೆ ಮಾಡಬೇಕಾಗಿತ್ತು. ಅದರಂತೆ ಈಗ ಬಿಬಿಎಂಪಿಗೆ ಅಂತ ಸುಮಾರು 8,000 ಕೋಟಿ ಅನುದಾನವನ್ನ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಬೊಮ್ಮಾಯಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ನಮ್ಮ ಬೈಜೂಸ್ ಯಂಗ್ ಜೀನಿಯಸ್ ಕಾರ್ಯಕ್ರಮದಲ್ಲಿ ಇಂತಹ ಹಲವಾರು ಸ್ಫೂರ್ತಿ ನೀಡಬಲ್ಲ ಮಕ್ಕಳೊಂದಿಗೆ ನಿಮ್ಮನ್ನ ಭೇಟಿ ಮಾಡಿಸ್ತಲೇ ಇರ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಬೈನ ಆಯುಷ್ ಮತ್ತು ಜಶಿತ್ ಜೋಡಿ ಹಾಗೂ ತಮಿಳುನಾಡಿನ ಜೈ ಜಸ್ವಂತ್ ಅವರನ್ನ ಭೇಟಿಯಾಗೋಣ. ಕೋಡಿಂಗ್ ಅಂದ್ರೆ ನನಗೆ ತುಂಬಾ ಇಷ್ಟ. ನಾವು ಕೋಡಿಂಗ್ ನಿಂದಾಗಿ ಗೆಳೆಯರಾದ್ವಿ. ನಮ್ಮ ಲೈಫ್ ಕೋಡಿಂಗ್ ನ ಸುತ್ತಮುತ್ತ ರಿವಾಲ್ವ್ ಆಗುತ್ತೆ. ನನ್ನ ಹೆಸರು ಆಯುಷ್, ನಾನು 11 ವರ್ಷದವನು. ಮತ್ತು ನನ್ನ ಹೆಸರು ಜಶಿತ್, ನಾನು 11 ವರ್ಷದವನು. ಜನರಲಿ ನೀವು ನೋಡಿದ್ರೆ ಇವರ ವಯಸ್ಸಿನ ಮಕ್ಕಳು ಗೇಮ್ಸ್ ಆಡ್ತಾರೆ, ಆದ್ರೆ ಇವರಿಗೆ ಈ ಗೇಮ್ ನ ಮಾಡಿಫೈ ಮಾಡೋಕೆ, ಅದನ್ನು ಉತ್ತಮಗೊಳಿಸಲು ತುಂಬಾ ಖುಷಿ ಆಗುತ್ತೆ. ಇವರ ಈ ಡೆಡಿಕೇಶನ್ ಮತ್ತು ಲವ್ ಫಾರ್ ಟೆಕ್ನಾಲಜಿ ಇದರಿಂದಾಗಿ ಇವರು 2 ವರ್ಷ ಕಂಟಿನ್ಯೂಸ್ಲಿ MIT ಹ್ಯಾಕಥಾನ್ ಗೆಲ್ಲುವಂತಾಯ್ತು. ನಮ್ಗೆ ಅವಾರ್ಡ್ ಸಿಕ್ಕಿದಾಗ ನಮ್ಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ನಾವು ತುಂಬಾ ಎಂಕರೇಜ್ ಆಗ್ತೀವಿ. ಅಂದ್ರೆ ನಾವು ಇನ್ನೂ ಆಪ್ಸ್ ಮಾಡಬೇಕು ಮತ್ತು ಸೊಸೈಟಿಗೆ ಅವೇರ್ನೆಸ್ ಮಾಡಿಸ್ಬೇಕು. ನಾವು ದೊಡ್ಡವರಾಗಿ ಒಂದು ಕಂಪನಿ ಸ್ಟಾರ್ಟ್ ಮಾಡ್ಬೇಕೆಂದಿದ್ದೀವಿ. ಅದರಲ್ಲಿ ಇವ ಓನರ್ ಇರ್ತಾನೆ, ನಾನು ಕೋ ಫೌಂಡರ್. ನನ್ನ ಪಾರ್ಟ್ನರ್ಶಿಪ್ ಇರುತ್ತೆ 51% ಮತ್ತು ಆಯುಷ್ನದ್ದು 49. ಹಾಯ್, ನಾನ್ ಜೈ ಜಸ್ವಂತ್. ನಾನು 12 ವರ್ಷದವ. ನಾನು ಅತ್ಯಂತ ಕಿರಿಯ ಪಾರ್ಕ್ ಸ್ಟ್ರೀಟ್ ಸ್ವಿಮರ್. ಪಾರ್ಕ್ ಸ್ಟ್ರೀಟ್ ಇದು ಭಾರತ ಮತ್ತು ಶ್ರೀಲಂಕಾ ನಡುವಿನ 30 ಕಿಲೋಮೀಟರ್ ವಾಟರ್ ಚಾನೆಲ್ ಆಗಿದೆ. ಮುಖ್ಯವಾಗಿ ಅಂತಹ ದೀರ್ಘಕಾಲ ನಿರಂತರವಾಗಿ ಸ್ವಿಮ್ ಮಾಡಲು ಹೆಚ್ಚಿನ ಪ್ರಮಾಣದ ಸಹಿಷ್ಣುತೆ ಬೇಕಾಗುತ್ತೆ. ನಾನು ಕಂಪ್ಲೀಟ್ ಮಾಡಲು 10 ಗಂಟೆ 30 ನಿಮಿಷಗಳ ದಾಖಲೆ ಸಮಯ ಮಾಡಿದ್ದೀನಿ. We saw his hard work and dedication in his practice. 2019ರಲ್ಲಿ ಸೆಕೆಂಡ್ ನ್ಯಾಷನಲ್ ಓಪನ್ ವಾಟರ್ ಚಾಂಪಿಯನ್ಶಿಪ್ ಅವನಿಗೆ ಗೋಲ್ಡ್ ಮೆಡಲ್ ಸಿಕ್ತು ತಮಿಳುನಾಡಿನಿಂದ. ಗೋಲ್ಡ್ ಮೆಡಲ್ ಸಿಕ್ಕ ನಂತರ ಅವ ಫಾಕ್ ಸ್ಟ್ರೀಟ್ ಅಡ್ಡಲಾಗಿ ಈಜಿದ ಮತ್ತು ಕುಟ್ರಾಲಿಸ್ಟರ್ನ ರೆಕಾರ್ಡ್ ಮುರಿದ ಮತ್ತು ವಿಶ್ವದ ಅತ್ಯಂತ ಕಿರಿಯ ಫಾಕ್ ಸ್ಟ್ರೀಟ್ ಸ್ವಿಮ್ಮರ್ ಆದ. ಐ ವಾಂಟ್ ಟು ಕಂಟಿನ್ಯೂ ಸ್ವಿಮ್ಮಿಂಗ್ ಪ್ರೊಫೆಷನಲಿ ಮತ್ತು ನನ್ನ ಐಡಲ್ ಮಿಸ್ಟರ್ ಮೈಕಲ್ ಫಿಲಿಪ್ಸ್ ನಂತೆ ಎತ್ತರವನ್ನು ತಲುಪ ಬಯಸುತ್ತೇನೆ. ನನ್ನ ಕನಸೆಂದ್ರೆ ರೀಪ್ರೆಸೆಂಟ್ ಇಂಡಿಯಾ ಇನ್ ಒಲಿಂಪಿಕ್ಸ್ ಮತ್ತು ನಾನು ಒಬ್ಬ ಡಿಫೆನ್ಸ್ ಆಫೀಸರ್ ಆಗ ಬಯಸ್ತೀನಿ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ತಮ್ಮ ಚೊಚ್ಚಲ ಬಜೆಟ್ ನಲ್ಲಿ ಬೊಮ್ಮಾಯಿ ಅವರು ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ. ಬಹಳಷ್ಟು ಜನಪ್ರಿಯ ಯೋಜನೆಗಳನ್ನ ಕೊಡದೇ ಇದ್ರೂ ಕೂಡ ದೂರದೃಷ್ಟಿ ಉಳ್ಳಂತ ಒಂದು ಬಜೆಟ್ ಅನ್ನ ಕೊಟ್ಟಿದ್ದಾರೆ ಅಂತ ಈಗ ವಿಶ್ಲೇಷಣೆಗಳು ಆಗ್ತಾ ಇದೆ. ಹಾಗಾದ್ರೆ ರಾಜ್ಯ ಬಜೆಟ್ ಬಗ್ಗೆ, ಬೊಮ್ಮಾಯಿ ಅವರ ಲೆಕ್ಕಾಚಾರದ ಬಗ್ಗೆ ವಿವಿಧ ನಾಯಕರು ಏನ್ ಹೇಳಿದ್ದಾರೆ ನೋಡೋಣ. ಬೊಮ್ಮಾಯಿ ಅವರು ಮಂಡಿಸಿದ ಆಯವ್ಯಯ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ಒಂದು ಬಜೆಟ್ ಇದು. ರಾಜ್ಯದ ಆರ್ಥಿಕ ಬೆಳವಣಿಗೆಗೆ ಪೂರಕವಾದಂಥ ಒಂದು ಬಜೆಟ್ ಇದಾಗಿದೆ. ಕೃಷಿ,
ನೀರಾವರಿ, ಶಿಕ್ಷಣ, ಆರೋಗ್ಯ, ಕೈಗಾರಿಕೆ, ಗ್ರಾಮೀಣಾಭಿವೃದ್ಧಿ, ವಿಶೇಷವಾಗಿ ನೇಕಾರ ಸಮುದಾಯಕ್ಕೆ ವಿಶೇಷವಾದಂಥ ಒಂದು ಅನುಕೂಲಗಳನ್ನು ಮಾಡಿದೆ. ಪ್ರಾದೇಶಿಕ ಆರ್ಥಿಕ ಸಮತೋಲನವನ್ನು, ಯಾವ ಅಸಮತೋಲನ ಇತ್ತು ಅದನ್ನು ಸಮತೋಲನ ತರೋಕ್ಕೋಸ್ಕರ ಒತ್ತು ನೀಡಲಾಗಿದೆ. ಕೊರೋನಾ ಆಘಾತದ ನಂತರ ರಾಜ್ಯದ ಆರ್ಥಿಕತೆಯನ್ನು ಸುಧಾರಿಸೋದಕ್ಕೆ ಪ್ರಯತ್ನಿಸಿದೆ. ಕೃಷಿಕ, ಕಾರ್ಮಿಕ, ಬಡವರ ಪರವಾದಂಥ ಬಡ್ಜೆಟ್ ಇದಾಗಿದೆ. ಹೋದ ಬಾರಿ 2,53,165 ಕೋಟಿ ಬಡ್ಜೆಟ್ ಇದ್ದರೆ ಈ ಬಾರಿ 2,65,720 ಕೋಟಿ ಒಂದು ವೆಚ್ಚ ಮಾಡುವ ಅಂದಾಜು ಮಾಡಲಾಗಿದೆ. ಬಹಳ ಒಳ್ಳೆಯ ಬಡ್ಜೆಟ್ಟು. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸಂಕಲ್ಪದಂತೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ದೃಷ್ಟಿಯಲ್ಲಿ ಕೃಷಿಗೆ ಪೂರಕವಾಗಿದ್ದು ರೈತರಿಗೆ ಹೆಚ್ಚಿನ ನೆರವನ್ನು ಒದಗಿಸುವ ಉದ್ದೇಶ ಹೊಂದಿದೆ. ರೈತರಿಗೆ ಪ್ರತಿ ಎಕರೆಗೆ 250 ರೂಪಾಯಿನಿಂದ ಡೀಸೆಲ್ ಸಹಾಯಧನವನ್ನು ನೀಡುವ ರೈತ ಶಕ್ತಿ ಮತ್ತು ಕೊಯ್ಲೋತ್ತರ ನಿರ್ವಹಣೆ ಹಾಗೂ ರಫ್ತು ಮಾಡೋದಕ್ಕೆ ಅನುದಾನ ಒದಗಿಸಿರುವಂತಹದ್ದು ಹಾಗೂ ಹೈನುಗಾರಿಕೆ ಪ್ರೋತ್ಸಾಹ ನೀಡೋದಕ್ಕೆ ರಾಜ್ಯದಲ್ಲಿ ಕ್ಷೀರ ಸಮೃದ್ಧಿ ಸಹಕಾರ ಬ್ಯಾಂಕ್ ಸ್ಥಾಪನೆ ಮಾಡಲು ಯೋಜನೆ ರೂಪಿಸಿದೆ. ರೈತರ ಆರೋಗ್ಯ ರಕ್ಷಣೆಗೆ ಯಶಸ್ವಿನಿ ಯೋಜನೆಯನ್ನು ಪರಿಷ್ಕರಿಸಿ ಕಾರ್ಯಕ್ರಮ ರೂಪಿಸಲಾಗಿದೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯಿಂದ ಇವತ್ತು ಸನ್ಮಾನ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಮೊದಲನೇ ಬಡ್ಜೆಟ್ ಅವರು ಮಂಡಿಸಿರುವುದು. ಈ ಒಂದು ಬಡ್ಜೆಟ್ನಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯಕ್ಕೆ ನಾವು ಹಲವಾರು ಬೇಡಿಕೆಗಳು ನೀಡಿದ್ದೀವಿ. ಈ ಬಡ್ಜೆಟ್ ಮಂಡನೆಯಲ್ಲಿ ಇಂಡಸ್ಟ್ರಿಗಿಂತ 56,000 ರೂಪೀಸ್ 56,000 ಕೋಟಿ ಅವರು ಏರ್ಮಾರ್ಕ್ ಮಾಡಿದ್ದಾರೆ. ಅದು ಫೈನ್ ಪ್ರಿಂಟ್ ಬಂದ ಮೇಲೆ ನಮ್ಮ MSMEಗೆ ನಾವು ಅಫೆಕ್ಟೆಡ್ ಇಂಡಸ್ಟ್ರೀಸ್ಗೆ ಈ ಒಂದು ಬಡ್ಜೆಟ್ನಲ್ಲಿ ಅವರು ಪ್ರಸ್ತಾವನದಲ್ಲಿ ಒಂದು ನಮಗೆ ಅನುದಾನ ಅಂದರೆ ಪರ್ಟಿಕ್ಯುಲರ್ ಅಫೆಕ್ಟೆಡ್ ಇಂಡಸ್ಟ್ರೀಸ್ಗೆ ನಾವು ಹೋಟ್ಲ್ ಇಂಡಸ್ಟ್ರಿ, ಹಾಸ್ಪಿಟಲ್ ಇಂಡಸ್ಟ್ರಿಗೆ ಮತ್ತು ಸಣ್ಣ ಕೈಗಾರಿಕೆಗೆ ನಾವು ಬೇಡಿಕೆ ಇಡಿದ್ದೀವಿ. 56,000 ಕೋಟಿ ಅವರು MSC ಇಂಡಸ್ಟ್ರಿ ಬಡ್ಜೆಟ್ ಕೊಟ್ಟಿದ್ದಾರೆ. ಅದರಿಂದ ಒಂದು ಫೈನ್ ಪ್ರಿಂಟ್ ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ನಮ್ಮ ಸಣ್ಣ ಕೈಗಾರಿಕೆಗೆ ಮತ್ತು ಹೋಟ್ಲ್ ಇಂಡಸ್ಟ್ರಿ, ಹಾಸ್ಪಿಟಲ್ ಇಂಡಸ್ಟ್ರಿಗೆ ಅನುದಾನ ಎಷ್ಟು ಕೊಟ್ಟಿದ್ದಾರೆ ಅಂತ. ಈ ಒಂದು ಬಡ್ಜೆಟ್ನಲ್ಲಿ ಮುಖ್ಯವಾಗಿ ನೋಡಬೇಕಂದ್ರೆ ನಮ್ಮ GST ಕಲೆಕ್ಷನ್ ಜಾಸ್ತಿ ಆಗುತ್ತೆ ಮತ್ತು ಕೇಂದ್ರ ಸರ್ಕಾರದ ಒಂದು ಸಪೋರ್ಟ್ 24,000 ಕೋಟಿಯಿಂದ 29,000 ಕೋಟಿ ಹೆಚ್ಚಿನ ರೀತಿಯಾಗಿದೆ. ಈ ಒಂದು ಕೇಂದ್ರ ಸರ್ಕಾರ ಏನು ಬಡ್ಜೆಟ್ ಇದೆಯೋ ಒಂದು 7 ಇಂಜಿನ್ಸ್ PM ಗತಿಶಕ್ತಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ಉತ್ತೇಜನ ಕೊಡುವಾಗ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ಮತ್ತು ರೂರಲ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ ಮತ್ತು ಬ್ಯಾಂಗ್ಳೂರು ಡಿಕಂಜೆಷನ್, ಇವತ್ತು ನೀವು ನೋಡಿದ್ರೆ ಬ್ಯಾಂಗ್ಳೂರು ಡಿಕಂಜೆಷನ್ಗೆ ಮೆಟ್ರೋಗೆ 12,000 ಮತ್ತು ಫೆರಿಫೆರಲ್ ರಿಂಗ್ ರೋಡ್ಗೆ 15,000 ಕೋಟಿ ಮತ್ತು 150 ಏಕರ್ನಲ್ಲಿ ಒಂದು ಗ್ರೀನ್ ಪಾರ್ಕ್ ಕನ್ವೆನ್ಷನ್ ಮಾಡ್ತಂತ ಹೇಳ್ತಿದ್ದಾರೆ. ಎನರ್ಜಿಗೆ ಇವತ್ತು ನೀವು ನೋಡಬೇಕಂದ್ರೆ ಕಾರ್ಬನ್ ಆಟೋಮೆಟಿಕ್ ರಿನ್ಯೂವಲ್ ಎನರ್ಜಿ ಪ್ರೋತ್ಸಾಹ ಕೊಟ್ಟು ಒಂದು 5,000 ಮೆಟ್ರಿಕ್ ಟನ್ ರಿನ್ಯೂವಲ್ ಎನರ್ಜಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಎಜುಕೇಷನ್ಗೆ ಈ ಸರಿ 31,000 ಕೋಟಿ, ಯಾಕಂದರೆ ನೀವು ನೋಡಿದಂಗೆ ಸ್ಟಾರ್ಟಪ್ ಕ್ಯಾಪಿಟಲ್ಗಳಾಗಲಿ ಎಜುಕೇಷನ್ ಆಗಲಿ ಒಂದು ಉತ್ತೇಜನ ಕೊಟ್ಟು 31,000 ಕೋಟಿ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಇದು ಮಾಡ್ತಾರೆ. ಕೋವಿಡ್ ಪರಿಣಾಮದಿಂದ ನಮಗೆಲ್ಲ ಗೊತ್ತಿದ್ದಂಗೆ 13,000 ಕೋಟಿ ಇವತ್ತು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಗೆ ನೀವು ನೋಡಿದ್ರೆ ಇವತ್ತು ಕಿಡ್ವೆ ಆಗಲಿ, ನಿಮ್ಮಾನ್ಸ್ ಆಗಲಿ, 500 ಬೆಡ್ ಹಾಸ್ಪಿಟಲ್ ಆಗಲಿ ಪ್ರತಿಯೊಂದು ಡಿಸ್ಟಿಕ್ನಲ್ಲಿ ಅವರು ಒಂದು. ಚಾಮರಾಜನಗರದ ಕಲ್ಲು ಕ್ವಾರಿಯಲ್ಲಿ ಕುಸಿತ ಆಗಿದೆ, ಓರ್ವ ಸಾವನ್ನಪ್ಪಿದ್ದಾರೆ ಅಂತ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಪಶ್ಚಿಮ ಬಂಗಾಳ ಮೂಲದ ಕೂಲಿ ಕಾರ್ಮಿಕನ ಸಾವಾಗಿರಬಹುದು ಅಂತ ಶಂಕೆ ಇದೆ. 3 ರಕ್ಷಣೆ ಮಾಡಲಾಗಿದೆ, ಇನ್ನೂ 2 ರಕ್ಷಣೆಗೆ ಸ್ಥಳದಲ್ಲಿ ಹರಸಾಹಸ ಪಡಲಾಗ್ತಾ ಇದೆ. ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರದ ಕಲ್ಲು ಕ್ವಾರಿಯಲ್ಲಿ ಘಟನೆ ನಡೆದಿರೋದು. ಮಹೇಂದ್ರಪ್ಪ ಅನ್ನೋರು ಗುತ್ತಿಗೆ ಪಡೆದಿದ್ರು, ಉಪಗುತ್ತಿಗೆಯನ್ನ ಕೊಟ್ಟಿದ್ರು ಕೇರಳ ಮೂಲದ ಹಕೀಮ್ ಅನ್ನೋರು. ಈಗ ಪಶ್ಚಿಮ ಬಂಗಾಳ ಮೂಲದ ಕೂಲಿ ಕಾರ್ಮಿಕ ಮೃತಪಟ್ಟಿರಬಹುದು ಅಂತ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಈ ದುರಂತ ಆದ ತಕ್ಷಣ 3 ಜನರನ್ನ ರಕ್ಷಣೆ ಮಾಡಿದ್ದಾರೆ, ಇನ್ನಿಬ್ಬರನ್ನ ರಕ್ಷಣೆ ಮಾಡೋದಕ್ಕೆ ಹರಸಾಹಸವನ್ನ ಪಡಲಾಗ್ತಾ ಇದೆ. ದೃಶ್ಯದಲ್ಲೂ ತೋರಿಸ್ತಾ ಇದ್ದೀವಿ. ಚಾಮರಾಜನಗರದಲ್ಲಿ ಆಗಿರುವಂತಹ ಘಟನೆ ಇದು. ದುರಂತ ನಡೆದು ಹೋಗಿದೆ. ಈ ಘಟನೆ ಆಗ್ತಾ ಇದ್ದಂತೆ 3 ಜನರನ್ನ ಸೇಫ್ ಮಾಡಿಬಿಟ್ಟಿದ್ದಾರೆ, ರೆಸ್ಕ್ಯೂ ಮಾಡಿದ್ದಾರೆ. ಆದ್ರೆ ಇನ್ನಿಬ್ಬರನ್ನ ರಕ್ಷಣೆ ಮಾಡೋದಕ್ಕೆ ಅಲ್ಲಿ ಹರಸಾಹಸ ಆಗ್ತಿದೆ. ಬಟ್ ಪಶ್ಚಿಮ ಬಂಗಾಳ ಮೂಲದ ಒಬ್ಬ ಕೂಲಿ ಕಾರ್ಮಿಕ ಅಲ್ಲಿ ಮೃತಪಟ್ಟಿದ್ದಾನೆ ಅಂತ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಅಧಿಕೃತವಾಗಿ ಇನ್ನೂ ಕೂಡ ಆ ಸಾವಿನ ಬಗ್ಗೆ ಘೋಷಣೆ ಎಲ್ಲೂ ಆಗಿಲ್ಲ.
ತರ ಕಲ್ಲುಕ್ವಾರಿಯಲ್ಲಿ ಕುಸಿತ ಆಗಿರೋದು ದೃಶ್ಯದಲ್ಲೂ ತೋರಿಸ್ತಾ ಇದ್ದೀವಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೀಶ್. ಯಾರಿದನ್ನು ಗುತ್ತಿಗೆ ಪಡ್ಕೊಂಡಿದ್ರು ಅಂದ್ರೆ ಕುಸಿತ ಆಗಿದೆ ಅಂದ್ರೆ ಅಲ್ಲಿ ಘಟನೆ ಏನಾಯ್ತಂತೆ? ಎಷ್ಟು ಜನ ಕೆಲಸ ಮಾಡ್ತಿದ್ರು ಆ ಟೈಮಲ್ಲಿ? ನಂದೀಶ್, ನಿಮ್ ವಾಯ್ಸ್ ಕರೆಕ್ಟಾಗಿ ರೀಚ್ ಆಗ್ತಾ ಇಲ್ಲ, ಸ್ಪಷ್ಟವಾಗಿ ಕೇಳಿಸ್ತಿಲ್ಲ. ಮತ್ತೊಮ್ಮೆ ಕನೆಕ್ಟ್ ಮಾಡ್ತೀವಿ. ಸೊ ಚಾಮರಾಜನಗರದಲ್ಲಿ ಕಲ್ಲುಕ್ವಾರಿಯಲ್ಲಿ ಕುಸಿತ ಆಗಿದೆ. ಓರ್ವ ಕೂಲಿ ಕಾರ್ಮಿಕ ಮೃತಪಟ್ಟಿರುವಂತಹ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ದೃಶ್ಯದಲ್ಲೂ ನಾವು ತೋರಿಸ್ತಾ ಇದ್ದೀವಿ. ಬಹುಶಃ ಆ ಟೈಮ್ನಲ್ಲಿ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ 5 ಜನ ಇದ್ರು ಅಂತ ಕಾಣಿಸುತ್ತೆ ಅದರಲ್ಲಿ. ಯಾಕಂದ್ರೆ 3 ಜನರನ್ನ ರಕ್ಷಣೆ ಮಾಡಿದಾರಂತೆ ಇಮಿಡಿಯೇಟ್ ಆಗಿ. ಇನ್ನಿಬ್ಬರ ರಕ್ಷಣೆಗೆ ಹರಸಾಹಸ ಪಡಲಾಗ್ತಾ ಇದೆಯಂತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಒನ್ಸ್ ಅಗೇನ್ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ನಂದೀಶ್. ಈಗ ಈ ಘಟನೆ ಹೆಂಗಾಗಿದ್ದು, ಎಷ್ಟು ಜನ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ರಂತೆ ದುರಂತ ನಡೆದಂತ ಟೈಮಲ್ಲಿ? ಇದು ಪೊಲೀಸ್ ಮಾಹಿತಿಗಳ ಪ್ರಕಾರ ಇಲ್ಲಿ 5 ಜನ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹಂತವಾಗಿ ಗುಡ್ಡ ಕುಸಿದ ಉಳಿದವರೆಲ್ಲ ಒಂದು 20 ರಿಂದ 30 ಜನ ಕೆಲಸ ಮಾಡಿದ್ರು. ಎಲ್ಲ ತಪ್ಪಿಸ್ಕೊಂಡಿದ್ದಾರೆ. 5 ಜನ ಮಾತ್ರ ಸಿಕ್ಕಾಕೊಂಡಿದ್ರು. ಅದರಲ್ಲಿ 3 ಜನ ರೆಸ್ಕ್ಯೂ ಮಾಡಿದ್ವಿ. ಇನ್ನಿಬ್ರು ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಅವರು ಸತ್ತಿರೋ ಶಂಕೆ ಇದೆ ಅಂತೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಇದು ಸಂಪೂರ್ಣ ಅಕ್ರಮ ಗಣಿಗಾರಿಕೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ದಾರೆ ಜನ ಇಲ್ಲಿ ಇವಾಗ ಬಂದಿದ್ದೀರಿ ಅಂತೇಳಿ ಅಧಿಕಾರಿಗಳ ವಿರುದ್ಧ. ಇದು 1 ಎಕರೆ ಲೀಜು ತಗೊಂಡು 4 ಎಕರೆ 5 ಎಕರೆ ಈ ತರ ಒಂದು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಅಕ್ರಮವಾಗಿ ಸ್ಫೋಟ ಮಾಡ್ತಾರೆ. ಅದರಿಂದ ಮನೆಗಳು ಬಿರುಕು ಬರ್ತಾ ಇದಾವೆ ಅಂತೇಳಿ ಆರೋಪ ಮಾಡ್ತಿದ್ದಾರೆ. ಈಗ 3 ಜನ ರೆಸ್ಕ್ಯೂ ಮಾಡಿ ಗುಂಡ್ಲುಪೇಟೆ ಮತ್ತು ಚಾಮರಾಜನಗರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನಿಬ್ಬರು ಹೊರಗಡೆ ಸಿಕ್ಕಾಕೊಂಡಿದ್ದಾರೆ. ಅವರು ಸತ್ತಿರೋ ಸಂಖ್ಯೆ ಇವರೆಲ್ಲ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಮೂಲದ ಕಾರ್ಮಿಕರು ಅಂತ ಗೊತ್ತಾಗಿದೆ. ಸೋಮೇಶ್. ಫೈನ್, ಥ್ಯಾಂಕ್ ಯು ನಂದೀಶ್ ತಮ್ಮ ಇನ್ಫಾರ್ಮೇಶನ್ಗೆ. ಕಳೆದ ವರ್ಷ ನ್ಯೂಸ್ 18 ಹಾಗೂ ಬೈಜು ಸೇರಿ ಯಂಗ್ ಜೀನಿಯಸ್ ಎಂಬ ವಿಶೇಷ ಅಭಿಯಾನ ಮಾಡಿತ್ತು. ದೇಶದಾದ್ಯಂತ ಮಕ್ಕಳ ಪ್ರತಿಭೆ ಅನಾವರಣ ಮಾಡುವುದಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತ್ತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನ ಈ ಅಭಿಯಾನದಲ್ಲಿ ಗುರುತಿಸಿ ನಾವು ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿದ್ವಿ. ಈಗ ಬೈಜೂಸ್ ಯಂಗ್ ಜೀನಿಯಸ್ ಸೀಸನ್ 2 ಆರಂಭವಾಗಿ ಸಾಕಷ್ಟು ಇಂಥ ಪ್ರತಿಭಾವಂತ ಮಕ್ಕಳನ್ನ ನಿಮ್ಮ ಮುಂದೆ ಪ್ರತಿ ಸಂಚಿಕೆಯಲ್ಲೂ ನಾವು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು